ಅರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯನ್ನು ಕುರಿತಾದ ಸ್ತೋತ್ರಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಇದ್ದೇವೆ. ಮೊಟ್ಟ ಮೊದಲಿಗೆ ಋಗ್ವೇದದಲ್ಲಿ ಬರುವಂತಹ ದುರ್ಗಾ ಸೂಕ್ತ. ವೇದದಲ್ಲಿಯೂ ದೇವಿಯನ್ನು ಅಥವಾ ಪರಬ್ರಹ್ಮವನ್ನು ದೇವೀ ರೂಪದಿಂದ ಆರಾಧಿಸಿದ್ದು ಇದೆ ಎನ್ನುವುದರ ಕುರುಹಾಗಿ ದುರ್ಗಾ ಸೂಕ್ತ, ವಾಗಂಭ್ರಣಿ ಸೂಕ್ತ ನೋಡಿದೆವು. ಆನಂತರ ಉಪನಿಷತ್ತಿಗೆ ಬಂದಾಗ ಬ್ರಹ್ಮವನ್ನು ಪರಿಚಯಿಸಿಕೊಡತಕ್ಕ ಸ್ವರೂಪದಿಂದ ಉಮಾ ಕಾತ್ಯಾಯಿನಿಯನ್ನು ಅಲ್ಲಿ ಕರೆತಂದದ್ದನ್ನು ನೋಡಿದೆವು. ಅನಂತರ ಮಹಾಭಾರತದಲ್ಲಿ ದುರ್ಗಾದೇವಿಯನ್ನು ಕುರಿತು ಪಾಂಡವರು ಸ್ತೋತ್ರ ಮಾಡಿದ್ದನ್ನು ನೋಡಿದೆವು. ಮುಂದೆ ಪುರಾಣಕ್ಕೆ ಬಂದಾಗ ದೇವಿ ಭಾಗವತ ಪುರಾಣದ ಕೆಲವು ಸ್ತೋತ್ರಗಳನ್ನು ನೋಡಿದೆವು. ಅನಂತರ ವಿಶೇಷವಾಗಿ ಮಾರ್ಕಂಡೇಯ ಪುರಾಣದಲ್ಲಿ ಪ್ರಸಿದ್ಧವಾದಂತಹ ಸಪ್ತಶತಿ ಎನ್ನುವ ಭಾಗದಲ್ಲಿರತಕ್ಕ ದೇವಿ ಮಹಾತ್ಮೆಯನ್ನು, ಅದಕ್ಕೆ ದೇವಿ ಮಹಾತ್ಮೆ ಅಂತಲೂ ಕರೀತಾರೆ, ಅದನ್ನು ನೋಡಿದೆವು. ಅದರಲ್ಲಿಯೇ ದೇವಿಯ ಸರ್ವರೂಪತ್ವವನ್ನು, ಅಂದರೆ ಭಗವತಿಯೇ ಪ್ರಪಂಚದ ಎಲ್ಲ ವಸ್ತುವಾಗಿ ಕಾಣಿಸಿಕೊಂಡಿದ್ದಾಳೆ ಎನ್ನುವುದನ್ನು ವರ್ಣಿಸ್ತಕ್ಕಂಥ ಒಂದು ಸ್ತೋತ್ರ ಇದೆ. ಅದನ್ನು ತಾಂತ್ರಿಕ ದೇವಿ ಸೂಕ್ತ ಅಂತಲೂ ಕರೀತಾರೆ. ಆ ಸೂಕ್ತ ಹೀಗೆ ಪ್ರಾರಂಭವಾಗುತ್ತದೆ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾವ ದೇವಿಯು ಸಕಲ ಭೂತಗಳಲ್ಲಿ ವಿಷ್ಣುಮಾಯಾ ಎಂದು ಕರೆಯಲ್ಪಡುತ್ತಾಳೋ, ಪ್ರಸಿದ್ಧಳಾಗಿದ್ದಾಳೋ ಅಂತಹ ದೇವಿಗೆ ನಮೋ ನಮಃ ನಮೋ ನಮಃ ನಮೋ ನಮಃ ಅಂತ. ಇಲ್ಲಿ ವಿಷ್ಣುಮಾಯೇತಿ ಶಬ್ದಿತಾ ಅಂತ ಕರೆದಿದ್ದಾರಲ್ಲ, ಈ ಪ್ರಪಂಚ ಮಾಯಾ ಸ್ವರೂಪದ್ದು ಅಥವಾ ಪ್ರಪಂಚವೇ ಒಂದು ಮಾಯೆ, ಇದು ವಿಷ್ಣುವಿನ ಮಾಯೆ ಎಂದು ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ. ವಿಷ್ಣು ಅನ್ನೋ ಶಬ್ದಕ್ಕೆ ಇಲ್ಲಿ ವೈಕುಂಠದಲ್ಲಿ ಮಲಗಿರತಕ್ಕಂತಹ ಲಕ್ಷ್ಮೀಪತಿಯಾದ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ವಿಷ್ಣು ಅಂತ ಅರ್ಥ ಅಲ್ಲ. ವಿಷ್ಣು ಅನ್ನೋದರ ಯೌಗಿಕ ಅರ್ಥವನ್ನು ತೆಗೆದುಕೊಂಡರೆ ವಿಷ್ಣು ಎಂದರೆ ಸರ್ವವ್ಯಾಪಿ, ವಿಶಲರು ವ್ಯಾಪ್ತವು ಅನ್ನುವ ಧಾತು, ಆ ಧಾತುವಿನ ಮೂಲಕ ಬಂದಂತಹ ವಿಷ್ಣು ಶಬ್ದಕ್ಕೆ ಸರ್ವವ್ಯಾಪಿ ಎಂದರ್ಥ. ಸರ್ವವ್ಯಾಪಿ ಅಂದರೆ ಎಲ್ಲವನ್ನೂ ವ್ಯಾಪಿಸಿಕೊಂಡವನು, ಪ್ರಪಂಚವೆಲ್ಲವನ್ನೂ ಆತ ವ್ಯಾಪಿಸಿಕೊಂಡ ಆ ವಿಷ್ಣುವೇ ಪ್ರಪಂಚಾಕಾರವಾಗಿ ತೋರಿದ. ಅಂದರೆ ಆ ಪರಬ್ರಹ್ಮ, ವಿಷ್ಣು ಅಂದರೆ ಇಲ್ಲಿ ಪರಬ್ರಹ್ಮ ಪ್ರಪಂಚಾಕಾರವಾಗಿ ತೋರಿತು. ಹೇಗೆ ತೋರಿತು? ನಿರಾಕಾರ, ನಿರವಯವ, ನಿಷ್ಕ್ರಿಯ, ನಿರ್ಗುಣ ಆದಂತಹ ಒಂದು ವಸ್ತು ಈ ಸಗುಣಾಕಾರವಾಗಿ ಹೇಗೆ ತೋರಿತು ಅಂದರೆ ಅದನ್ನೇ ಮಾಯೆ ಅಂತ ಕರೆದರು. ಇದು ವಿಷ್ಣು ಮಾಯೆ. ಆ ವಿಷ್ಣು ಮಾಯೆಯೇ ಪ್ರಪಂಚದ ಎಲ್ಲ ವಸ್ತುಗಳಾಗಿ ತೋರಿಕೊಳ್ತಾ ಇದೆ. ಹಾಗೆ ವಿಷ್ಣು ಮಾಯಾ ಎಂದು ಕರೆಯಲ್ಪಟ್ಟ ಯಾವ ದೇವಿ ಇದ್ದಾಳೋ, ಶಕ್ತಿ ಸ್ವರೂಪಿಣಿ ಇದ್ದಾಳೋ, ಅವಳಿಗೆ ನಮಸ್ಕಾರ ಎಂದು ಮುಂದೆ ಸುಮಾರು 18 ಬಾರಿ ಈ ನಮಸ್ಕಾರವನ್ನು ಹಾಕ್ತಾರೆ, ಬೇರೆ ಬೇರೆ ವಸ್ತುಗಳನ್ನ ಹೆಸರಿಸಿ. ಉದಾಹರಣೆಗೆ ಯಾ ದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ, ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ, ಯಾವಳು ಬುದ್ಧಿರೂಪದಿಂದ ಇದ್ದಾಳೋ, ನಿದ್ರಾರೂಪದಿಂದ ಇದ್ದಾಳೋ, ಹಸುವಿನ ರೂಪದಿಂದ ಇದ್ದಾಳೋ, ಛಾಯಾರೂಪದಿಂದ ಇದ್ದಾಳೋ, ಶಕ್ತಿ ರೂಪದಿಂದ ಇದ್ದಾಳೋ, ಕಾಂತಿ ರೂಪದಿಂದ ಇದ್ದಾಳೋ, ಲಜ್ಜೆ ಅದು ಕೂಡ ದೇವಿಯ ಸ್ವರೂಪ, ಶ್ರದ್ಧೆ, ಸ್ಮೃತಿ, ದಯ, ತುಷ್ಟಿ, ಮಾತೃ, ಭ್ರಾಂತಿ ಎಲ್ಲವೂ ದೇವಿಯ ಸ್ವರೂಪ. ಹೀಗೆ ನಾನಾ ರೂಪದಿಂದ ಇರತಕ್ಕ ಯಾವ ದೇವಿ ಇದ್ದಾಳೋ ಅವಳಿಗೆ ನಮ್ಮ ನಮಸ್ಕಾರ ಎಂದು ಆ ತಾಂತ್ರಿಕ ದೇವಿ ಸೂಕ್ತದಲ್ಲಿ ವಿವರವಾಗಿ ದೇವಿಯ ಸ್ವರೂಪವನ್ನು, ದೇವಿಯ ಮಹಿಮೆಯನ್ನು ವರ್ಣಿಸಿದ್ದಾರೆ. ಇದೊಂದು ದೇವಿಯ ಸ್ತೋತ್ರ. ಆನಂತರ ಅಲ್ಲಿಯೇ ಮುಂದೆ ಶುಂಭ ನಿಶುಂಭರ ವಧೆಯಾದ ನಂತರ ದೇವತೆಗಳು ಹೀಗೆ ಲೋಕೋಪಕಾರವನ್ನು ಮಾಡಿದ ಮಹಾದೇವಿಯನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ. ಅದರಲ್ಲಿ ಅನೇಕ ಶ್ಲೋಕಗಳಿವೆ. ಆ ಶ್ಲೋಕಗಳಲ್ಲಿ ನಾರಾಯಣೀ ಲಿಂಗಕ ಶ್ಲೋಕಗಳು ಅಂತ 16 ಶ್ಲೋಕಗಳಿವೆ. ಆ ಎಲ್ಲ ಶ್ಲೋಕಗಳಲ್ಲಿಯೂ ನಾರಾಯಣಿ ನಮೋಸ್ತುತೆ ಅಂತ ಬರುತ್ತದೆ. ಅಲ್ಲಿ ಪ್ರಾರಂಭ ಹೀಗಿದೆ: ಸರ್ವಸ್ಯ ಬುದ್ಧಿರೂಪೇಣ ಜನಸ್ಯ ಹೃದಯ ಸಂಸ್ಥಿತೆ
ಸ್ವರ್ಗಾಪವರ್ಗದೇ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಸ್ಯ ಬುದ್ಧಿರೂಪೇಣ, ಎಲ್ಲರ ಬುದ್ಧಿಯೂ ನೀನೆ. ಬುದ್ಧಿಯ ರೂಪದಿಂದ ನೀನು ಎಲ್ಲರ ಹೃದಯದಲ್ಲಿ ಇರುವವಳು. ಹಾಗೆ ಬುದ್ಧಿಯ ರೂಪದಿಂದ ಎಲ್ಲರ ಹೃದಯದಲ್ಲಿರುವಂತಹ ಸ್ವರ್ಗ ಮತ್ತು ಅಪವರ್ಗ, ಸ್ವರ್ಗವನ್ನೂ ನೀಡುವವಳು, ಮೋಕ್ಷವನ್ನೂ ನೀಡುವವಳು ಅಂತಹ ನಾರಾಯಣಿ ನಿನಗೆ ನಮಸ್ಕಾರ ಅಂತ. ಇಲ್ಲಿ ಇದೇ ರೀತಿಯಾದ 16 ಶ್ಲೋಕಗಳಿವೆ. ಅದರೊಳಗೆ ಬರುತ್ತದೆ ನಮಗೆ ಪ್ರಸಿದ್ಧವಾದಂಥ ಶ್ಲೋಕ, ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯ ಆರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಹೀಗೆ 16 ಬಾರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಅಂತ ಬಂದಿದೆ. ಏನು ಇಲ್ಲಿ ನಾರಾಯಣಿ ನಮೋಸ್ತುತೆ ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ನಮ್ಮ ತಂತ್ರಶಾಸ್ತ್ರದಲ್ಲಿ ಈ ದೇವತೆಗಳ ಕಲ್ಪನೆ ಸ್ವಲ್ಪ ಬೇರೆ ಬೇರೆ ರೀತಿ ಇರ್ತದೆ. ಪುರಾಣ ಪ್ರಸಿದ್ಧವಾದ ದೇವತಾ ಕಲ್ಪನೆಗಿಂತ ಸ್ವಲ್ಪ ವ್ಯತ್ಯಾಸ ಇಲ್ಲಿ. ಉದಾಹರಣೆಗೆ ಪುರಾಣದ ಪ್ರಕಾರ ಈಶ್ವರ ಎಂದರೂ ಒಂದೇ, ರುದ್ರ ಅಂದರೂ ಒಂದೇ, ಸದಾಶಿವ ಅಂದರೂ ಒಂದೇ. ಆದರೆ ತಂತ್ರಶಾಸ್ತ್ರದಲ್ಲಿ ಹಾಗಲ್ಲ. ಅಲ್ಲಿ ಈಶ್ವರ ಬೇರೆ, ರುದ್ರ ಬೇರೆ, ಸದಾಶಿವ ಬೇರೆ. ಜಗನ್ಮಾತೆ ಅಂದರೆ ತ್ರಿಪುರ ಸುಂದರಿ ಒಂದು ಮಂಚದ ಮೇಲೆ ಮಲಗಿದ್ದಾಳಂತೆ. ಆ ಮಂಚಕ್ಕೆ 4 ಕಾಲುಗಳು. ಯಾವುದು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಈಶಾನ. 4 ಕಾಲುಗಳು ಮಹೇಶ್ವರ ಮತ್ತು ಈಶಾನ. ಆಮೇಲೆ ಮಂಚದ ಹಲಿಗೆ ಸದಾಶಿವ ಅಂತೆ. ಅದರ ಮೇಲೆ ಮಲಗಿದ್ದಾಳು. ಅವೆಲ್ಲ ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ. ಅದರಲ್ಲೂ ಅತ್ಯಂತ ಗೂಢವಾದದ್ದು. ಅದನ್ನು ಈ ಕಥೆಗೆ ಹೊಂದಿಸಬಾರ್ದು ನಾವು. ಹಾಗೆ ಇಲ್ಲಿ ನಾರಾಯಣಿ ಶಬ್ದ ಇದೆಯಲ್ಲ, ನಾರಾಯಣಿ ಅಂದರೆ ನಾರಾಯಣನ ಸೋದರಿ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ನಾರಾಯಣನೇ ವಿಷ್ಣುವೇ, ತ್ರಿಮೂರ್ತಿಗಳಲ್ಲೊಬ್ಬನಾದ ವಿಷ್ಣು ಇದ್ದಾನಲ್ಲ ಅವನೇ ದೇವಿ ಸ್ವರೂಪ. ದೇವಿ ಬೇರೆಯಲ್ಲ, ವಿಷ್ಣು ಬೇರೆಯಲ್ಲ ಅಂತ. ಯಾಕೆ ಹೀಗೆ ಅಂದರೆ, ನಾರಾಯಣಿ ಶಬ್ದಕ್ಕೆ ಅದೇ ಅರ್ಥ ನಮಗೆ ಮಾಡಬೇಕೀಗ. ಈಶ್ವರನನ್ನು ಅರ್ಧನಾರಿ ನಟೇಶ್ವರ ಅಂತ ಕರೀತಾರೆ. ಶಿವನ ಅರ್ಧ ಭಾಗ ಅಂದರೆ ಎಡಭಾಗ ಪಾರ್ವತಿಯಂತೆ, ಬಲಭಾಗ ಶಿವನಂತೆ. ಇದನ್ನು ನಾವು ಚಿತ್ರಗಳಲ್ಲಿ, ಶಿಲ್ಪಗಳಲ್ಲಿ ನೋಡ್ಬೋದು. ಅದೇ ರೀತಿ ಇನ್ನೊಂದು ಏನಂದರೆ ಹರಿಹರ ಸ್ವರೂಪನೂ ಇದೆ. ಹರಿಹರ ಸ್ವರೂಪದಲ್ಲಿ ಅಯ್ಯಪ್ಪನ ಕಥೆಯಲ್ಲೆಲ್ಲ ಬರುತ್ತೆ ಹರಿಹರ ಸ್ವರೂಪ. ಅದರಲ್ಲಿ ಕೂಡ ಶಿವನ ಅರ್ಧ ಭಾಗ ಹರಿ, ಅರ್ಧ ಭಾಗ ಹರ. ಈಗ ನೋಡಿ, ಎಲ್ಲಿ ಯಾವುದೇ ರೂಪದಲ್ಲಿ ನೋಡಿದರೂ ಬಲಭಾಗ ಹರ ಈಶ್ವರ, ಎಡಭಾಗದಲ್ಲಿ ಒಮ್ಮೆ ವಿಷ್ಣು, ಒಮ್ಮೆ ದೇವಿ. ಇದನ್ನು ಸಮೀಕರಿಸಿದಾಗ ಏನಾಗುತ್ತದೆ, ದೇವಿ ಅಂದರೂ ಒಂದೇ, ವಿಷ್ಣು ಅಂದರೂ ಒಂದೇ. ಆ ವಿಷ್ಣುವೇ ಆ ಮೋಹಿನಿ ರೂಪದಿಂದ ಶಿವನನ್ನು ಮೋಹಿಸಿದ ಅನ್ನೋದು ಒಂದು ಕತೆ, ಇದಕ್ಕೆ ಹೊಂದಿಕೊಂಡು ಹಾಗೆ. ಹೀಗೆ ವಾಸ್ತವವಾಗಿ, ಯಾಕೆಂದರೆ ಇಲ್ಲಿ 2 ವಸ್ತುಗಳಿಲ್ಲ ಪ್ರಪಂಚದಲ್ಲಿ, ಒಂದೇ ವಸ್ತು ಇರೋದು. ಆ ಒಂದೇ ವಸ್ತು ಯಾವುದು ಅಂದರೆ ಪರಮಚೇತನ ಪರಬ್ರಹ್ಮ. ಅದು ಶಕ್ತಿಯಿಂದ ಕೂಡಿದೆ. ಆ ಶಕ್ತಿ ವಿಷ್ಣು ಅಂತ ಕರಿಬೋದು, ಅದನ್ನು ನಾರಾಯಣಿ ಅಂತ ಕರಿಬೋದು, ದೇವಿ ಅಂತ ಕರಿಬೋದು. ಹೀಗಾಗಿ ದೇವಿ ಅಂದರೂ ಒಂದೇ, ನಾರಾಯಣ ಅಂದರೂ ಒಂದೇ. ಅದಕ್ಕೆ ಇಲ್ಲಿ ನಾರಾಯಣಿ ನಮೋಸ್ತುತೆ ಅಂತ ಕರೆದಿದ್ದಾರೆ. ಇದು ತಂತ್ರಶಾಸ್ತ್ರದಲ್ಲಿ ಅಷ್ಟೇ, ಪುರಾಣಗಳಲ್ಲಿ ಅದರ ವಿಷಯ ಬೇರೆ. ಹಾಗೆ ನಾರಾಯಣೀ ಲಿಂಗದ ಸ್ತೋತ್ರ 16 ಇದೆ. ಇದಿಷ್ಟು ನಮಗೆ ಈಗ ಪುರಾಣಗಳಲ್ಲಿ ಕಂಡುಬರುವ ದೇವಿಯ ಸ್ತೋತ್ರ. ವೇದ, ಉಪನಿಷತ್ತು, ಪುರಾಣಗಳಲ್ಲಿ ದೇವಿ ವಿಚಾರವನ್ನು ನಾವು ನೋಡಿದೆವು. ಇನ್ನು ಮುಂದೆ ಸ್ವಲ್ಪ ಲೌಕಿಕಕ್ಕೆ ಬರೋಣ. ಪೌರುಷೇಯವಾದ ಸ್ತೋತ್ರಗಳು. ಇಲ್ಲಿವರೆಗೆಲ್ಲ ದೇವತೆಗಳು, ಋಷಿಗಳು ಮಾಡಿದ ಪ್ರಾರ್ಥನೆಗಳಾದರೆ, ಇನ್ನು ಮನುಷ್ಯರು ಮಾಡಿದಂತಹ ಪ್ರಾರ್ಥನೆ. ಇಂತಹ ಸ್ತೋತ್ರಗಳು ಬೇಕಾದಷ್ಟಿವೆ ನಮ್ಮಲ್ಲಿ. ಈ ಸ್ತೋತ್ರಗಳನ್ನು ನಾವು ಸಾಮಾನ್ಯ ಸ್ತೋತ್ರಗಳು, ವಿಶೇಷ ಸ್ತೋತ್ರಗಳು ಅಂತ 2 ಭಾಗ ಮಾಡ್ಬೋದು. ಸಾಮಾನ್ಯ ಸ್ತೋತ್ರಗಳು ಅಂದರೆ ಕೇವಲ ದೇವಿಯನ್ನು ಕುರಿತಾಗಿ ಮಾಡಿದ ಸ್ತೋತ್ರ, ಅಲ್ಲಿ ಬೇರೆ ಏನು ವಿಶೇಷ ಇರೋದಿಲ್ಲ. ದೇವಿ, ಜಗನ್ಮಾತೆ ಅಂತ ಪ್ರಾರಂಭವಾಗಿ ಅದೇ ರೀತಿಯಲ್ಲಿ ಮುಕ್ತಾಯವಾಗುತ್ತದೆ. ವಿಶೇಷ ಸ್ತೋತ್ರಗಳು ಅಂದರೆ ಒಂದೊಂದು ಹೆಸರಿನಿಂದ ಮಾಡಿದ ಸ್ತೋತ್ರಗಳು. ನಮ್ಮ ದೇಶದಲ್ಲಿ ಅನೇಕ ಶಕ್ತಿ ಸ್ಥಾನಗಳಿವೆ, ದೇವಿಯ ದೇವಾಲಯಗಳಿವೆ. ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ. ಕಾಶ್ಮೀರದಲ್ಲೂ ಇತ್ತಂತೆ, ಕಾಶ್ಮೀರ ಪುರವಾಸಿನಿ ಅಂತ ನಾವು ಶಾರದೆಯನ್ನು ಕುರಿತು ಹೇಳ್ತೇವೆ. ಅಲ್ಲೊಂದು ಶಾರದಾ ದೇವಸ್ಥಾನ ಇತ್ತಂತೆ, ಈಗ ಏನಿದೆಯೋ ಗೊತ್ತಿಲ್ಲ ನಮಗೆ. ಇಲ್ಲಿ ಕನ್ಯಾಕುಮಾರಿ ಅಂತೂ ಗೊತ್ತು ನಮಗೆಲ್ಲ. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಬೇಕಾದಷ್ಟು ದೇವಾಲಯಗಳಿವೆ. ಉದಾಹರಣೆಗೆ ಮೈಸೂರಿನ ಚಾಮುಂಡಿ ಆಗ್ಬೋದು, ಕೊಲ್ಲೂರು ಮೂಕಾಂಬಿಕೆ ಆಗ್ಬೋದು, ಮಧುರೈ ಮೀನಾಕ್ಷಿ ಆಗ್ಬೋದು,
ಕಾಶಿಯ ಅನ್ನಪೂರ್ಣೆ ಆಗ್ಬೋದು. ಆಯಾಯ ದೇವಸ್ಥಾನಗಳಲ್ಲಿ ಆಯಾಯ ದೇವಿಗೆ ಸಂಬಂಧಪಟ್ಟಂತಹ ಸ್ಥಳ ಪುರಾಣಗಳು ಅಂತ ಇರ್ತವೆ. ಆ ಸ್ಥಳ ಪುರಾಣಗಳನ್ನು ಆಧರಿಸಿ ಅಲ್ಲಿರ್ತಕ್ಕಂತಹ ವಿದ್ವಾಂಸರು, ಪಂಡಿತರು, ಕವಿಗಳು, ಭಕ್ತರು ಆ ದೇವಿಯ ಸ್ತೋತ್ರವನ್ನು ರಚಿಸಿದ್ದಾರೆ. ಅದು ಅಲ್ಲಲ್ಲೇ ಪ್ರಸಿದ್ಧವಾಗಿದೆ, ಅದಕ್ಕೆ ವ್ಯಾಪಕತ್ವ ಇಲ್ಲ. ಈಗ ಮೈಸೂರಿನ ಚಾಮುಂಡಿ ದೇವಿಯನ್ನು ಕುರಿತು ಅಲ್ಲಿಗೆ ಕೆಲವು ವಿದ್ವಾಂಸರು, ಕವಿಗಳು ಕೆಲವು ಸ್ತೋತ್ರಗಳನ್ನು ರಚಿಸಿರ್ಬೋದು. ಅದು ಅಲ್ಲೇ ಸುತ್ತಮುತ್ತ ಹರಡಿಕೊಂಡಿರುತ್ತದೆ, ದೇಶವ್ಯಾಪಿ ಆಗೋದಿಲ್ಲ. ಹಾಗೆ ಎಲ್ಲ ದೇವಿಯ ಸ್ತೋತ್ರಗಳು ಅಷ್ಟೇ. ಆ ಎಷ್ಟೋ ಸ್ತೋತ್ರಗಳು ನಮಗೆ ಸಿಗೋದಿಲ್ಲ, ಅಲ್ಲಲ್ಲಿ ಸಿಗ್ಬೋದು. ಎಲ್ಲ ದೇವಿಗೂ ಪ್ರಸಿದ್ಧವಾದಂಥ ಸ್ತೋತ್ರಗಳಿಲ್ಲ. ಆದರೆ ನಮಗಿರತಕ್ಕ ಸ್ತೋತ್ರಗಳು ಸಾಮಾನ್ಯವಾಗಿ ದೇವಿಯನ್ನು ಕುರಿತು ಹೇಳಿದಂಥ ಸ್ತೋತ್ರಗಳು. ಉದಾಹರಣೆಗೆ ಕನ್ಯಾಕುಮಾರಿ, ಒಬ್ಬೊಬ್ಬ ದೇವಿಗೂ ಒಂದೊಂದು ವಿಶೇಷ ಹೆಸರು ಇರ್ತದೆ. ಆ ಹೆಸರು ಬರೋದಕ್ಕೆ ಅಲ್ಲಿಯ ಸ್ಥಳ ಪುರಾಣದಲ್ಲಿ ಕಾರಣಗಳನ್ನು ಹೇಳಿರ್ತಾರೆ. ಮೂಕಾಸುರ ಅಂತ ಒಬ್ಬನಿದ್ದ, ಅವನನ್ನು ದೇವಿ ಇಲ್ಲಿ ನಾಶ ಮಾಡಿದಳು, ಅದಕ್ಕೆ ಅವಳಿಗೆ ಮೂಕಾಂಬಿಕಾ ಅಂತ ಹೆಸರು. ಪುರಾಣಗಳಲ್ಲಿ ಈ ಕಥೆ ಸಿಗೋದಿಲ್ಲ. ಅದೇ ರೀತಿ ಕನ್ಯಾಕುಮಾರಿಯ ಬಗ್ಗೆಯೂ ಒಂದು ಕಥೆ. ಕನ್ಯಾಕುಮಾರಿಯ ಬಗ್ಗೆ ಅಲ್ಲಿ ಸ್ತೋತ್ರಗಳಿರ್ಬೋದು, ನಮಗೆ ಸಿಗ್ತಾ ಇಲ್ಲ. ಆದರೆ ಒಡೆಯರು ಮಾಡಿದ ಒಂದು ಕೀರ್ತನೆ ಇದೆ, ಅದರಲ್ಲಿ ಸ್ವಲ್ಪ ಕನ್ಯಾಕುಮಾರಿ ಹೆಸರು ಬರ್ತದೆ. ಕನ್ಯಾಕುಮಾರಿ ಹೆಸರೇ ವಿಚಿತ್ರವಾಗಿದೆ. ಆಕೆ ಕುಮಾರಿ ಅಂದರೆ ಹುಡುಗಿ ಅಂತ ಅರ್ಥ. ಅದರ ಜೊತೆಗೆ ಕನ್ಯಾ ಬೇರೆ ಸೇರಿಸಿದ್ದಾರೆ. ಕನ್ಯಾಕುಮಾರಿ, ಕನ್ಯೆಯಾದ ಹುಡುಗಿ. ಕನ್ಯೆ ಅಂದರೆ ನಮ್ಮ ಶಾಸ್ತ್ರದಲ್ಲಿ 8 ವರ್ಷ ಭವೇತ್ ಕನ್ಯಾ, 8 ವರ್ಷದ ಹುಡುಗಿ ಅಂತ ಅರ್ಥ. ಕನ್ಯಾದಾನ ಅಂದರೆ 8 ವರ್ಷದ ಹುಡುಗಿಯನ್ನು ದಾನ ಮಾಡಿದರೆ ಅದು ಕನ್ಯಾದಾನ ಆಗ್ತದೆ. ಆಕೆ ಇನ್ನೂ ಋತುಮತಿ ಆಗದವಳು, ಮಕ್ಕಳನ್ನು ಪಡೆಯೋದಕ್ಕೆ ಸಾಮರ್ಥ್ಯವನ್ನು ಇನ್ನೂ ಹೊಂದದವಳು. ಅಂತಹ ಕನ್ಯೆ, ಅವಳನ್ನು ಒಂದು ಪವಿತ್ರವಾದಂತಹ ವ್ಯಕ್ತಿ ಅನ್ನೋ ದೃಷ್ಟಿಯಿಂದ ನೋಡ್ತಾರೆ. ಎಲ್ಲಿಯಾದರೂ ದೇವಿಯ ಆರಾಧನೆ ಮಾಡಿದಾಗ, ಚಂಡಿ ಹವನ ಮುಂತಾದವುಗಳನ್ನು ಮಾಡಿದಾಗ ಅಲ್ಲಿ 9 ಜನ ಕನ್ಯೆಯರನ್ನು ಪೂಜೆ ಮಾಡ್ತಾರೆ. ಆಗ ಚಿಕ್ಕ ಮಕ್ಕಳನ್ನು, ಇಂಥವರನ್ನೇ 8 ವರ್ಷದ ಒಳಗಿನವರನ್ನೇ ಕೂರಿಸಿ ಪೂಜೆ ಮಾಡ್ತಾರೆ. ಒಂದು ಪದ್ಧತಿ ಉಂಟು. ಆ ಕನ್ಯಾಕುಮಾರಿಕೆ, ಕನ್ಯಾಕುಮಾರಿ ಅಂತಹ ಕನ್ಯಾಕುಮಾರಿಯನ್ನು ಕುರಿತು ಒಡೆಯರ ಒಂದು ಕೀರ್ತನೆ ಇದೆ. ಬಾಲೆ ಬೃಹತ್ ಸೃಷ್ಟಿ ಮೂಲೆ ಅಂತ ಹೇಳ್ತಾರೆ ಅವರು. ಬಾಲೆ, ನೀನು ಕನ್ಯೆ, ಆದರೂ ಬೃಹತ್ ಸೃಷ್ಟಿಗೆ ಮೂಲ, ದೊಡ್ಡ ಪ್ರಪಂಚವನ್ನೇ ಹೆತ್ತವಳು ನೀನು, ಅಷ್ಟು ವಿರೋಧಾಭಾಸ, ಆದರೂ ಕನ್ಯೆ ನೀನು ಅಂತ. ಹಾಗೆ ಕನ್ಯಾಕುಮಾರಿಯ ಒಂದು ಸ್ತೋತ್ರ ಇದೆ. ಇನ್ನೂ ಅನೇಕ ದೇವತೆಗಳ ಸ್ತೋತ್ರ, ದೇವಿಯರ ಸ್ತೋತ್ರ ನಮಗೆ ಪೂರ್ತಿ ಲಭ್ಯ ಇಲ್ಲ. ಆದರೆ ಸಾಮಾನ್ಯವಾಗಿ ದೇವಿಯನ್ನು ಕುರಿತು ಮಾಡಿದ ಸ್ತೋತ್ರಗಳು ಅನೇಕ ಇವೆ. ಆ ಸ್ತೋತ್ರಗಳಲ್ಲಿ ಕೆಲವು ಕ್ಷೇಮಕ್ಕಾಗಿ, ಆತ್ಮರಕ್ಷಣೆಗಾಗಿ, ತಮಗೇನೋ ಒಳ್ಳೆಯದಾಗಲಿ ಅಂತ, ಆರೋಗ್ಯ ವೃದ್ಧಿಗಾಗಿ, ವಂಶ ವೃದ್ಧಿಗಾಗಿ ಮಾಡಿದ ಸ್ತೋತ್ರಗಳು, ಕೇವಲ ಭಕ್ತಿಯ ಆವೇಶದಿಂದ ಮಾಡಿದ ಸ್ತೋತ್ರಗಳು, ಮುಂತಾದ ನಾನಾ ಜಾತಿಯ ಸ್ತೋತ್ರಗಳಿವೆ. ಅದರಲ್ಲಿ ವಿಶೇಷವಾಗಿ ದೇವಿ ಎಂದು ಕೂಡಲೇ ಲಲಿತಾ ತ್ರಿಪುರ ಸುಂದರಿ ಹೆಸರು ನೆನಪಿಗೆ ಬರ್ತದೆ. ದೇವಿಯ ಆರಾಧನೆಯಲ್ಲಿ ಶ್ರೀಚಕ್ರಾರ್ಚನೆ ಬಹಳ ಪ್ರಸಿದ್ಧವಾದದ್ದು. ಆ ಶ್ರೀಚಕ್ರಾರ್ಚನೆಯಲ್ಲಿ ಪದೇ ಪದೇ ತ್ರಿಪುರ ಸುಂದರಿ ಅನ್ನೋ ಹೆಸರು ಬರ್ತದೆ. ಏನು ಈ ತ್ರಿಪುರ ಸುಂದರಿ ಅನ್ನೋದಕ್ಕೆ ಅರ್ಥ? ಇದು ಅರ್ಥವನ್ನು ವಿವರಿಸೋದು ಕಷ್ಟವೇ. ತ್ರಿಪುರ ಉಪನಿಷತ್ ಅಂತ ಒಂದು ಉಪನಿಷತ್ನಲ್ಲಿ ಹೀಗೆ ಹೇಳ್ತದೆ, ಆ ದೇವಿ ಭೂಮಿ, ಸ್ವರ್ಗ ಮತ್ತು ಪಾತಾಳ 3 ಲೋಕಗಳು ಅಂದರೆ 3 ಪುರಗಳು, ಆ 3 ಪುರಗಳಲ್ಲಿ ಅಧ್ಯಕ್ಷಕ್ಕೆ ಒಡೆಯಳು. ಆದುದರಿಂದ ಅವಳು ತ್ರಿಪುರ. ಆ ತ್ರಿಪುರ ಮಾತ್ರ ಅಲ್ಲ, ಸುಂದರಿ ಕೂಡ. ಹೀಗಾಗಿ ಅವಳನ್ನು ತ್ರಿಪುರ ಸುಂದರಿ ಅಂತ ಕರೆದರು. ದೇವಿಯ ಸೌಂದರ್ಯ ಎಂದರೆ ಭೌತಿಕ ಸೌಂದರ್ಯ ಅಲ್ಲ, ಶರೀರದ ಸೌಂದರ್ಯ ಅಲ್ಲ. ಪರಬ್ರಹ್ಮವನ್ನು ಸತು ಚಿತು ಆನಂದ ಸ್ವರೂಪ ಅಂತ ಉಪನಿಷತ್ತುಗಳು ಕರೆದು, ಆ ಆನಂದ ಸ್ವರೂಪ ಇದೆಯಲ್ಲ ಅದೇ ಸೌಂದರ್ಯ. ಸೌಂದರ್ಯ ಅಂದ್ರೇನು? ಯಾವುದು ನಮ್ಮ ಮನಸ್ಸನ್ನು ಸದಾ ಆಕರ್ಷಿಸುತ್ತದೋ, ಎಲ್ಲರ ಮನಸ್ಸನ್ನು ಆಕರ್ಷಿಸುತ್ತದೋ ಅದು ಸರ್ವೋತ್ತಮ ಸೌಂದರ್ಯ. ಆನಂದವನ್ನು ನೀಡುವಂಥದ್ದೇ ಸುಂದರವಸಾದ ವಸ್ತು. ಅತ್ಯಂತ ಆನಂದ ಯಾವಾಗ ಆಗುತ್ತದೆ, ಯಾವುದು ನಮಗೆ ಅತ್ಯಂತ ಪ್ರಿಯವಾದ ವಸ್ತು
ಅಂತ ಉಪನಿಷತ್ ವಿವರಿಸುತ್ತದೆ. ಪ್ರತಿಯೊಬ್ಬರಿಗೂ ಅವರವರ ಆತ್ಮವೇ ಅತ್ಯಂತ ಪ್ರಿಯವಾದದ್ದು. ಆದುದರಿಂದಲೇ ಆತ್ಮವೇ ಅತ್ಯಂತ ಸುಂದರ. ಆ ಆತ್ಮಸ್ವರೂಪಳು ಜಗನ್ಮಾತೆಯಾದುದರಿಂದ ಅವಳು ಪರಮಸುಂದರಿ. ಈ ಕಾವ್ಯದಲ್ಲಿ, ಪುರಾಣಗಳಲ್ಲಿ ರಾಮ ಕೃಷ್ಣ ಮುಂತಾದವರ ವರ್ಣನೆ ಬರುವಾಗ ಅಲ್ಲಿ ಹೇಳ್ತಾರೆ, ಇವನು ಶತಕೋಟಿ ಮನ್ಮಥ ಸುಂದರ, ಲೋಕಾತಿಶಯ ಸೌಂದರ್ಯವುಳ್ಳವನು ಅಂತ ರಾಮನನ್ನು ವರ್ಣಿಸುವಾಗ ಹೇಳ್ತಾರೆ, ಕೃಷ್ಣನನ್ನು ವರ್ಣಿಸುವಾಗಲೂ ಹೇಳ್ತಾರೆ. ಜನರು ಆ ಸುಂದರ ವಿಗ್ರಹವನ್ನು ನೋಡಿ ಆನಂದದಿಂದ ಕುಣಿದಾಡಿದರು. ಯಾಕೆ? ರಾಮನಿಗೆ ವಯಸ್ಸಾಗಲಿಲ್ವಾ, ಮುದುಕಾಗಲಿಲ್ವಾ? ಅವನು ಕೃಷ್ಣ ಮುದುಕಾಗಲಿಲ್ವಾ? ಆದರೂ ಅವನು ಮುದುಕರಾದರೂ ಕೂಡ ಅವರು ಸುಂದರರು ಹೇಗಾದರು? ಮತ್ತು ಈ ಸೌಂದರ್ಯ ಕೆಲವು ವಯಸ್ಸಿನವರಿಗೆ ಮಾತ್ರ ಅರ್ಥವಾಗ್ತದೆ, ಭೌತಿಕ ಸೌಂದರ್ಯ. ಮಕ್ಕಳಿಗೆ ಆ ಸೌಂದರ್ಯದ ಬಗ್ಗೆ ಅಷ್ಟು ಆಸಕ್ತಿ ಇರೋದಿಲ್ಲ, ವಯಸ್ಸಾದವರಿಗೆ ವಿರಕ್ತಿ ಉಂಟಾಗ್ತದೆ. ಆದರೆ ರಾಮ ಕೃಷ್ಣ ಮುಂತಾದವರು ಆಬಾಲ ವೃದ್ಧರಾಗಿ ಎಲ್ಲರ ಮನಸ್ಸನ್ನು ಆಕರ್ಷಿಸಿದರು, ಅಂಥ ಸುಂದರರಾಗಿದ್ದರು. ಅಂದರೆ ಯಾಕೆ ಅದು ಹಾಗಾಗಿದ್ದರು? ಅದು ಅವರ ಭೌತಿಕ ಸೌಂದರ್ಯದಂದಲ್ಲ, ಅವರು ಆ ಆಗಿದ್ದುದರಿಂದ ಎಲ್ಲರಿಗೂ ರಾಮಕೃಷ್ಣರನ್ನು ಕಂಡರೆ ತಮ್ಮ ಆತ್ಮವನ್ನೇ ಅನುಭವಿಸಿದಷ್ಟು ಆನಂದವಾಗ್ತಾ ಇತ್ತು. ಅದಕ್ಕೆ ಅವರು ಸದಾ ಸುಂದರರು. ಜಗನ್ಮಾತೆಗೆ ಇರುವುದು ಆ ರೀತಿಯಾದ ಸೌಂದರ್ಯ. ಆದುದರಿಂದ ಅವಳು ತ್ರಿಪುರ ಸುಂದರಿ. ತ್ರಿಪುರ ಸುಂದರಿಯನ್ನು ಕುರಿತು ಅನೇಕ ಸ್ತೋತ್ರಗಳಿವೆ. ತ್ರಿಪುರ ಸುಂದರಿ ಪ್ರಾತಸ್ತವ ಅಂತ ಇದೆ, ಸಾನ್ನಿಧ್ಯಸ್ತವ ಅಂತ ಇದೆ, ತ್ರಿಪುರ ಸುಂದರಿ ಷೋಡಶೋಪಚಾರ ಪೂಜಾಸ್ತವ ಅಂತಿದೆ, ಮಾನಸ ಪೂಜಾ ಅಂತಿದೆ, ಪುಷ್ಪಾಂಜಲಿ ಅಂತ ಒಂದು, ಚಕ್ರರಾಜಸ್ತವ ಅಂತ ಒಂದು, ಕಲ್ಯಾಣ ವೃಷ್ಟಿಸ್ತವ ಅಂತ ಒಂದು, ಮಂತ್ರ ಮಾತೃಕಾ ಪುಷ್ಪಾಂಜಲಿ ಅಂತ ಅನೇಕ ಸ್ತೋತ್ರಗಳಿವೆ. ಅದರಲ್ಲಿ ಚಕ್ರರಾಜಸ್ತವ, ಕಲ್ಯಾಣ ವೃಷ್ಟಿಸ್ತವ, ಮಂತ್ರಮಾತೃಕಾ ಪುಷ್ಪಮಾಲಾ ಈ ಸ್ತೋತ್ರಗಳಲ್ಲಿ ಬೀಜಾಕ್ಷರಗಳಿಗೆ ಅನುಸಾರವಾಗಿ ಶ್ಲೋಕಗಳನ್ನು ರಚಿಸಿದ್ದಾರೆ. ಶ್ರೀಚಕ್ರಾರ್ಚನೆಯಲ್ಲಿ ದೇವಿಯ ಉಪಾಸಕರು ದೇವಿಯ ಬೀಜ ಮಂತ್ರವನ್ನು ಜಪಿಸ್ತಾರೆ. ಅದರಲ್ಲಿ 16 ಅಕ್ಷರಗಳಿವೆ. ಷೋಡಶಾಕ್ಷರದಿಂದ ಕೂಡಿದ್ದು ಆ ಮಂತ್ರರಾಜ ಅಂತ ಕರೀತಾರೆ. ಆ 16 ಅಕ್ಷರಗಳನ್ನು ಇಟ್ಟುಕೊಂಡು ಒಂದೊಂದು ಅಕ್ಷರದಿಂದ ಒಂದೊಂದು ಶ್ಲೋಕವನ್ನು ಮಾಡಿ ದೇವಿಯ ಸ್ತೋತ್ರವನ್ನು ಮಾಡಿದ್ದಾರೆ. ಅಂಥ ಸ್ತೋತ್ರಗಳಿವೆ. ಈ ಸ್ತೋತ್ರಗಳನ್ನೆಲ್ಲ ಯಾರು ರಚಿಸಿದ್ದವರು? ಸತ್ಯವಾಗಿ ಹೇಳಬೇಕಾದ್ರೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಇದರಲ್ಲಿ ಕೆಲವು ಸ್ತೋತ್ರಗಳನ್ನು ಶಂಕರಾಚಾರ್ಯ ಹೆಸರಿನಿಂದ ಪ್ರಕಟಪಡಿಸಿದ್ದಾರೆ, ಎಲ್ಲವುದನ್ನೂ ಅಲ್ಲ. ಅದೂ ಕೂಡ ಶಂಕರಾಚಾರ್ಯ ರಚಿದ್ದೇ ಹೌದೇ ಅನ್ನೋದರಲ್ಲಿ ವಿವಾದ ಇದೆ. ಕೆಲವು ನಾವು ಶಂಕರಾಚಾರ್ಯರದು ಎಂದು ಹೇಳುವ ಪ್ರಸಿದ್ಧ ಶ್ಲೋಕಗಳು ಶಂಕರಾಚಾರ್ಯರದಲ್ಲ ಎಂದು ಕೆಲವರು ನಿರ್ಧರಿಸಿದ್ದಾರೆ. ಈಗ ಸುಮಾರು 100 ವರ್ಷ ಆಗಿರ್ಬೋದು ಏನೋ, ಶೃಂಗೇರಿಯಲ್ಲಿ ನರಸಿಂಹ ಭಾರತಿಗಳ ಕಾಲದಲ್ಲಿ ಅಥವಾ ಶಿವಾಭಿನವ ನರಸಿಂಹ ಭಾರತಿಗಳ ಕಾಲದಲ್ಲಿ ಆಚಾರ್ಯಕೃತವಾದಂಥ ಎಲ್ಲ ಗ್ರಂಥಗಳನ್ನು ಒಟ್ಟು ಸೇರಿಸಿ ವರ್ಕ್ಸ್ ಆಫ್ ಶಂಕರಾಚಾರ್ಯ ಅಂತ ಕುಂಭಕೋಣ ಮುದ್ರಣಾಲಯದಿಂದ ಪ್ರಕಟಿಸಿದರು. ಅಲ್ಲಿ ಕೆಲವು ಸ್ತೋತ್ರಗಳನ್ನು ಇದು ಶಂಕರಾಚಾರ್ಯ ಸ್ತೋತ್ರಗಳು ಅಂತ ಅವರು ಮಾನ್ಯ ಮಾಡಿದ್ದಾರೆ. ಅದರಲ್ಲೇ ಕೆಲವು ಸ್ತೋತ್ರಗಳನ್ನು ಅವರು ಇದನ್ನು ಬಿಟ್ಟುಬಿಟ್ಟಿದ್ದಾರೆ. ಪ್ರಸಿದ್ಧವಾದ ಸ್ತೋತ್ರ ಕೆಲವನ್ನು ಅವರು ಶಂಕರಾಚಾರ್ಯದಲ್ಲ ಅಂತ ಕಾರಣಾಂತರದಿಂದ ಬಿಟ್ಟುಬಿಟ್ಟಿದ್ದಾರೆ. ಅವರು ಪ್ರಕಟ ಮಾಡಿದ ಸ್ತೋತ್ರಗಳ ಬಗ್ಗೆಯೂ ಕೂಡ ಕೆಲವರಿಗೆ ಇನ್ನೂ ವಿವಾದ ಉಂಟು. ಒಟ್ಟಿನಲ್ಲಿ ಹೀಗಿದೆ. ಅದಕ್ಕೊಂದು ಕಾರಣ ಇದೆ. ಏನೆಂದರೆ, ಈ ಶಂಕರರ ಚತುರಾಮ್ನಾಯ ಪೀಠಗಳಲ್ಲಿ ಯಾರೇ ಕುಳಿತುಕೊಳ್ಳಿ ಅವರನ್ನು ಶಂಕರಾಚಾರ್ಯರು ಅಂತ ಮೊದಲು ಹೇಳಿ ಆಮೇಲೆ ಮುಂದೆ ಅವರ ಹೆಸರು ಹೇಳೋದು ಒಂದು ಸಂಪ್ರದಾಯ ಬೆಳ್ಕೊಂಡು ಬಂದುಬಿಟ್ಟಿದೆ. ಜಗದ್ಗುರು ಶಂಕರಾಚಾರ್ಯ, ಈ ವಿದ್ಯಾನ ಭಾರತೀ ಸ್ವಾಮಿಗಳು ಇತ್ಯಾದಿ. ಅಂಥ ಪೀಠದಲ್ಲಿ ಕುಳಿತ ಯಾರಾದರೂ ಒಂದು ಶ್ಲೋಕವನ್ನು ರಚಿಸಿದರೆ, ಸ್ತೋತ್ರವನ್ನು ರಚಿಸಿದರೆ ಇದು ಶಂಕರಾಚಾರ್ಯ ಕೃತ. ನಮ್ಮಲ್ಲಿ ಅಷ್ಟಿಲ್ಲ. ಉತ್ತರ ಭಾರತದಲ್ಲಿ ಈಗ ಆ ಪೀಠದಲ್ಲಿ ಕೂತವ್ರಿಗೆ ಮಾತ್ರ ಅಲ್ಲ, ಯಾರು ಕಾವಿ ಬಟ್ಟೆ ಉಟ್ಕೊಂಡು ಹೋಗ್ತಾರೋ ಅವರನ್ನೆಲ್ಲ ಶಂಕರಾಚಾರ್ಯರು ಅಂತಲೇ ಕರೀತಾರೆ. ಅವರು ಪೇಜಾವರದವರು ಹೇಳ್ಕೊಂಡಿದ್ದಾರೆ. ಪೇಜಾವರ ಸ್ವಾಮೀಜಿಯವರಲ್ಲಿ ಹೋದಾಗ ಶಂಕರಾಚಾರ್ಯ ಕಿ ಜೈ ಅಂತ ಹೇಳಿದ್ರಂತೆ ಅಲ್ಲಿ ಕೂತವರು. ಆಮೇಲೆ ಅಯ್ಯೋ ಶಂಕರಾಚಾರ್ಯರಲ್ಲ ಇವರು ಪೇಜಾವರ ಸ್ವಾಮಿಗಳು ಅಂತ ಯಾರೋ ತಿದ್ದುಕೊಟ್ರು. ಪೇಜಾವರ ಶಂಕರಾಚಾರ್ಯ ಕಿ ಜೈ ಅಂತ ಅವರು ಹೇಳಿದರು ಅಂತ. ಅಂದರೆ ಶಂಕರಾಚಾರ್ಯರ ಹೆಸರು ಅಷ್ಟು ಪ್ರಸಿದ್ಧ. ಹೀಗಾಗಿ ಕಾವಿ ಬಟ್ಟೆ ಉಟ್ಕೊಂಡವರು ಯಾರೇ ಆಗಲಿ ಸ್ತೋತ್ರವನ್ನು ರಚಿಸಿದರೆ ಇದು ಶಂಕರಾಚಾರ್ಯ ಕೃತ ಅಂತ ಆದರೂ ಆಗಿರಬಹುದು, ಇಲ್ಲ ಅಂತಲ್ಲ. ಒಟ್ಟಿನಲ್ಲಿ ಕೆಲವು ಸ್ತೋತ್ರಗಳಿವೆ, ನಮಗೆ ಅದೇ ಸಂತೋಷ. ಆ ತ್ರಿಪುರ ಸುಂದರಿ ಸ್ತೋತ್ರಗಳು ಮತ್ತು ಕೆಲವು ಸ್ತೋತ್ರಗಳು ಜಪ ಮತ್ತು ಪಾರಾಯಣಕ್ಕಾಗೇ ಇವೆ. ಆ ಜಪದಿಂದ ಕೆಲವು ಫಲಗಳನ್ನು ಹೇಳಿದ್ದಾರೆ. ಶ್ರದ್ಧಾಳುಗಳು ಅದನ್ನು ನಂಬಿ ಆ
ಫಲಗಳಿಗಾಗಿ ಪಾರಾಯಣವನ್ನು ಮಾಡ್ತಾರೆ. ಕುಂಜಿಕಾಸ್ತವ ಅಂತ ಒಂದಿದೆ, ತಾಂತ್ರಿಕ ದೇವಿ ಸೂಕ್ತ ಈಗ ನಾನು ಹೇಳಿದ್ದು. ಆನಂತರ ಇಷ್ಟಸಿದ್ಧಿಗೋಸ್ಕರ ಶೀತಲಾಷ್ಟಕ. ಶೀತಲಾಷ್ಟಕ ಅಂದರೆ ಚಳಿಜ್ವರವನ್ನು ಹೋಗಲಾಡಿಸ್ತಕ್ಕ ಒಂದು ಸ್ತೋತ್ರ ಅಂತೆ ಅದು. ಚಂಡೀ ಕವಚ, ಸಂಕಷ್ಟಾಷ್ಟಕ, ವಂಶಕವಚ ಅಂತ ಒಂದು ದೇವಿಯ ಸ್ತೋತ್ರ. ಈ ವಂಶಕವಚ ಅದನ್ನು ಪಠಿಸಿದಾಗ ವಂಶವೃದ್ಧಿ ಆಗುತ್ತದೆ. ಪುತ್ರರಿಲ್ಲದವರು ಅದನ್ನು ಪಠಿಸಿ ಸಂತಾನವನ್ನು ಪಡೀತಾರೆ ಅಂತ ಪ್ರಸಿದ್ಧ. ಹೀಗೆ ಈ ಫಲಕ್ಕಾಗಿ ಅಂದರೆ ಇಷ್ಟ ಫಲಕ್ಕಾಗಿ ಬೇಕಾದಷ್ಟು ಸ್ತೋತ್ರಗಳಿವೆ. ಅದೇನೇ ಇದ್ದರೂ ಈ ದೇವಿಯ ವಿಷಯವನ್ನು ಏನು ಅಂತ ಈ ಸ್ತೋತ್ರಗಳು ನಿರ್ಧರಿಸಿವೆ. ನಾವು ಪೂಜೆ ಮಾಡತಕ್ಕಂತಹ ದೇವಿ ವಾಸ್ತವವಾಗಿ ಯಾರು ಅಂತ ಕೇಳಿದರೆ ಹಿಂದೆ ಹೇಳಿದೆ ವಿಷ್ಣು ಮಾಯೆ ಇತಿ ಶಬ್ದದ್ದು ಮಾಯಾ, ಅದು ಭಗವಂತನ ಒಂದು ಶಕ್ತಿ. ಉಪನಿಷತ್ತಿನಲ್ಲಿ ಈ ಸೃಷ್ಟಿಯ ಕ್ರಮವನ್ನು ಹೇಳುವಾಗ ಮೊದಲು ಪರಬ್ರಹ್ಮ ಒಂದೇ ಇತ್ತು ಅಂತ ಹೇಳ್ತಾರೆ. ಸದೇವ ಸೌಮ್ಯ ಇದಮಗ್ರ ಆಸೀತ್. ಈ ಪ್ರಪಂಚ ಮೊಟ್ಟ ಮೊದಲು ಸೃಷ್ಟಿಗಿಂತ ಮೊದಲು ಕೇವಲ ಸದ್ರೂಪವಾದ ವಸ್ತುವಾಗಿ ಮಾತ್ರ ಇತ್ತು ಅಂತ. ಆಮೇಲೆ ತದೈಚ್ಛತ ಅಥವಾ ಸೋಕಾಮಯತ, ಆ ಪರಬ್ರಹ್ಮ ವಸ್ತು ಸದ್ವಸ್ತು ಇಷ್ಟಪಟ್ಟಿತಂದೆ, ಬಯಸಿತು. ಏನಂತ ಬಯಸಿತು? ಬಹುಸ್ಯಾಂ, ನಾನು ಬಹಳ ಆಗಬೇಕು, ಈಗ ಒಬ್ಬನೇ ಇದ್ದೇನೆ, ಬಹಳ ಆಗಬೇಕು. ಪ್ರಜಾಯೇಯ, ಅದಕ್ಕೋಸ್ಕರ ಪ್ರಜೆಗಳನ್ನು ಪಡೆಯಬೇಕು ಅಂತ ಬಯಸ್ತಂತೆ. ಆ ಬಯಕೆ ಇದೆಯಲ್ಲ ಅದನ್ನೇ ಶಕ್ತಿ ಅಂತ ಕರೆಯೋದು. ಆ ಕಾಮನೆ ಅದನ್ನೇ ಕಾಮೇಶ್ವರಿ ಅಂತ ಕರೆಯೋದು. ಆ ಕಾಮೇಶ್ವರಿ ಬ್ರಹ್ಮನ ಒಂದು ಶಕ್ತಿ. ಆನಂತರ ಪ್ರಪಂಚ ಸೃಷ್ಟಿಯಾಯಿತು. ಆ ಕಾಮೇಶ್ವರಿಯಿಂದಾಗಿ, ಬ್ರಹ್ಮನ ಇಚ್ಛಾಶಕ್ತಿಯಿಂದಾಗಿ ಪ್ರಪಂಚ ಸೃಷ್ಟಿಯಾದಾಗ ಎಲ್ಲ ವಸ್ತುಗಳಿಗೆ ಮೂಲ ಕಾರಣ ಕಾಮೇಶ್ವರಿ. ಅದನ್ನು ವಿವರಿಸ್ತಾರೆ ಒಂದು ದೇವಿ ಭುಜಂಗದಲ್ಲಿ. ವಿನೋದಾಯ ಚೈತನ್ಯಮೇಕಂ ವಿಭಜ್ಯ ದ್ವಿಧಾ ದೇವಿ ಶಿವಶ್ಚೇತಿ ನಾಮ್ನಾ ಶಿವಸ್ಯಾಪಿ ಜೀವತ್ವಮಾಪಾದಯಂತಿ ಪುನರ್ಜೀವಮೇನಂ ಶಿವಂ ವಾ ಕರೋಷಿ. ಹೇ ದೇವಿ, ನೀನು ಒಂದೇ ಒಂದಾಗಿರುವ ಅಖಂಡವಾಗಿರುವ ಚೈತನ್ಯವನ್ನು ವಿಭಾಗ ಮಾಡಿದೆ ಎರಡಾಗಿ. ಒಂದು ಶಿವ, ಇನ್ನೊಂದು ಜೀವ, ಅಂದರೆ ಒಂದು ಈಶ್ವರ, ಇನ್ನೊಂದು ಜೀವ ಅಂತ ನೀನು ವಿಭಾಗ ಮಾಡಿದೆ. ಇಲ್ಲವಾದರೆ ಎಲ್ಲವೂ ಒಂದೇ ಚೈತನ್ಯ ಆಗಿರುವಾಗ ಒಬ್ಬನು ಈಶ್ವರ, ಉಳಿದವರೆಲ್ಲ ಜೀವರುಗಳು ಹೇಗೆ ಆದರು? ಅಂದರೆ ನೀನೇ ಮಾಡಿದ್ದು. ಅದನ್ನು ನೀನು ಯಾಕೆ ಮಾಡಿದೆ ಅಂದರೆ ವಿನೋದಾಯ ಅಷ್ಟೆ, ಕೇವಲ ವಿನೋದಕ್ಕೋಸ್ಕರ. ಈ ಶಾಸ್ತ್ರದಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ಅದು ಅದ್ವೈತದಲ್ಲಾಗಲಿ ದ್ವೈತ ವಿಶಿಷ್ಟಾದ್ವೈತ ಯಾವುದೇ ಪಂಥದಲ್ಲಾಗಲಿ, ದೇವರು ಯಾಕೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ದ? ದೊಡ್ಡ ಪ್ರಶ್ನೆ. ಅವನು ಸುಮ್ಮನೆ ಇರೋಕ್ಕಾಗ್ತಿರ್ಲಿಲ್ವ? ನೋಡಿ, ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ ನಮ್ಮನ್ನೆಲ್ಲ ಈ ಗೋಳಿನ ಸಾಗರಕ್ಕೆ ಕೆಡಹಿಬಿಟ್ಟಿದ್ದಾನಲ್ಲ, ನಾವೇನು ಕೇಳಿಕೊಂಡು ಅವನ ಹತ್ರ ಸೃಷ್ಟಿ ಮಾಡು ಅಂತ. ಯಾಕೆ ಮಾಡ್ದ? ಅದಕ್ಕೆ ನಾನಾ ಉತ್ತರಗಳನ್ನು ಕಂಡುಕೊಂಡಿದ್ದಾರೆ. ಅವರವರ ಸಿದ್ಧಾಂತಕ್ಕನುಸಾರವಾಗಿ ಕೆಲವರು ಉತ್ತರ ಕಂಡುಕೊಂಡಿದ್ದಾರೆ. ವೇದಾಂತದಲ್ಲಿ ಹೇಳ್ತಾರೆ, ಅವರು ಅನೇಕ ಸಮಾಧಾನಗಳನ್ನು ಹೇಳಿ ಕೊನೆಗೆ ಒಂದೂ ಸಮಾಧಾನ ಆಗದೆ ಹೇಳ್ತಾರೆ, ದೇವಸ್ಯೈಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾಸ್ಪ್ರಹ. ಇದು ದೇವನ ಸ್ವಭಾವ. ಯಾಕೆಂದರೆ ಅವನು ಕಾಮಿಸಿದ, ಅವನು ಇಷ್ಟಪಟ್ಟ ಅಂತ ಹೇಳೋ ಹಾಗಿಲ್ಲ, ಅವನು ಆಪ್ತಕಾಮ. ಏನೇನು ಬಯಸಬೇಕೋ ಅದನ್ನೆಲ್ಲ ಪಡ್ಕೊಂಡವನು, ಅವನಿಗೆ ಇನ್ಯಾವ ಬಯಕೆಯೂ ಇಲ್ಲ. ಮತ್ತು ಯಾಕೆ ಸೃಷ್ಟಿ ಮಾಡ್ದ ಅಂದರೆ ದೇವಸ್ಯೈಷ ಸ್ವಭಾವ. ಸ್ವಭಾವ ಅಂದ್ಕೊಳ್ಳೆ ಫುಲ್ ಸ್ಟಾಪ್, ಅದ್ರ ಮುಂದೆ ಪ್ರಶ್ನೆ ಇಲ್ಲ. ಉರಿಯೋದು ಬೆಂಕಿಯ ಸ್ವಭಾವ, ಹರಿಯೋದು ನೀರಿನ ಸ್ವಭಾವ, ಅದು ಪ್ರಶ್ನಿಸೋ ಹಾಗಿಲ್ಲ. ಈ ಉತ್ತರ ಕೊಟ್ಟಿದ್ದಾರೆ. ಯಾಕೆಂದರೆ ಇದು ಸಮಾಧಾನ ಕೊಡುತ್ತೆ ಅಂತಲ್ಲ, ಬೇರೆ ಯಾವ ಉತ್ತರವೂ ಇಲ್ಲ. ಅದಕ್ಕೆ ಇದನ್ನು ಮಾಯೆ ಅಂತ ಕರೆದದ್ದು. ಹಾಗೆ ವಿನೋದಕ್ಕಾಗಿ ಈ ದೇವಿಯೇ ಈ ಚೈತನ್ಯವನ್ನು ಎರಡಾಗಿ ವಿಭಾಗ ಮಾಡಿದ್ಲು. ದ್ವಿಧಾ ದೇವಿ ಜೀವ ಶಿವಶ್ಚೇತಿ ನಾಮ್ನ. ಒಬ್ಬ ಜೀವ, ಒಬ್ಬ ಶಿವ, ಅಥವಾ ಅನೇಕ ಜೀವರು, ಒಬ್ಬ ಶಿವ. ಆಮೇಲೆ ಇಷ್ಟೇ ಅಲ್ಲ, ಶಿವಸ್ಯಾಪಿ ಜೀವತ್ವ ಮಾಪಾದಯಂತಿ. ಆ ಶಿವನನ್ನು ಜೀವನನ್ನಾಗಿ ಮಾಡಿದೆ ನೀನು. ಮೊದಲು ಶಿವ ಆಗಿದ್ದರೆ ಅವನು ಜೀವನಾದ. ಇಷ್ಟೇ ಅಲ್ಲ, ಕೊನೆಗೆ ಪುನರ್ಜೀವಮೇನಂ ಶಿವಂ ವಾ ಕರೋಷಿ. ಜೀವನನ್ನು ತೆಗೆದುಕೊಂಡೋಗಿ ಶಿವನನ್ನು ಮಾಡ್ತೀಯ, ಶಿವನನ್ನು ತಗೊಂಡು ಹೋಗಿ ಜೀವನನ್ನು ಮಾಡಿದೆ, ಜೀವನನ್ನು ತೆಗೆದುಕೊಂಡು ಹೋಗಿ ಶಿವನನ್ನು ಮಾಡಿದೆ. ಇದೆಲ್ಲ ನಿನ್ನ ವಿನೋದಕ್ಕಾಗಿ. ಒಟ್ಟಿನಲ್ಲಿ ಈ ಪ್ರಪಂಚದಲ್ಲಿ ಏನೆಲ್ಲ ಕಂಡು ಬರ್ತದೋ ಅದಕ್ಕೆಲ್ಲ ಮೂಲ ಕಾರಣಗಳು ನೀನು ಎಂದು ಅವರು ದೇವಿಯನ್ನು ಹೀಗೆ ಕಂಡುಕೊಂಡು ಮುಂದೆ ದೇವಿಯನ್ನು ನಾನಾ ರೀತಿಯಿಂದ ಸ್ತೋತ್ರ ಮಾಡ್ತಾರೆ. ಈ ಸ್ತೋತ್ರಗಳಲ್ಲಿ ಕೆಲವು ಯಮಕ ಪ್ರಾಸಗಳಿಂದ ಒಡಗೂಡಿದ ಸ್ತೋತ್ರಗಳಿವೆ. ಅವು ತಮ್ಮ ಪದಗಳ ಚಮತ್ಕಾರದಿಂದ
ಭಕ್ತರ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡ್ತವೆ. ಅದರಲ್ಲಿ ತ್ರಿಪುರ ಸುಂದರಿ ಸ್ತೋತ್ರ ಒಂದು ನೋಡಿ. ತ್ರಿಪುರ ಸುಂದರಿ ವರ್ಣಿಸುವಾಗ ಅವಳು ತಾಳೆಯ ವನಗಳ ಮಧ್ಯದಲ್ಲಿ ವಾಸ ಮಾಡುವವಳು ಅಂತ ಪ್ರಸಿದ್ಧಿ. ಅದನ್ನು ಇಟ್ಕೊಂಡು ಹೇಳ್ತಾರೆ, ಕದಂಬ ವನಚಾರಿಣಿ ಮುನಿಕದಂಬ ಕಾದಂಬಿನಿ ನಿತಂಬ ಜಿತಭೂಧರಾಂ ಸುರ ನಿತಂಬಿನಿ ಸಂಸೇವಿತಾಂ ನವಾಂಬುರಃ ಲೋಚನಾಂ ಅಭಿನವಾಂಬುದ ಶ್ಯಾಮಲಾಂ ತ್ರಿಲೋಚನ ಕುಟುಂಬಿನೀಂ ತ್ರಿಪುರ ಸುಂದರೀಂ ಆಶ್ರಯೇ. ಕದಂಬ ವನಚಾರಿಣಿ, ಕದಂಬ ತಾಳೆ ಮರದ ಆ ಕಾಡಿನಲ್ಲಿ ಅಥವಾ ತಾಳೆ ಮರದ ಗುಂಪಿನ ಮಧ್ಯದಲ್ಲಿ ಸಂಚರಿಸುವವಳು. ಮುನಿಕದಂಬ ಕಾದಂಬಿನಿ, ಮುನಿಗಳ ಸಮೂಹಕ್ಕೆ ನೀನು ಮೋಡದಂತೆ ಅಷ್ಟು ಮಳೆಗರಿಯೋಳು, ಅವರನ್ನು ತೃಪ್ತಿಪಡಿಸೋಳು. ನಿತಂಬ ಜಿತಭೂಧರಾಂ, ವಿಶಾಲವಾದಂತಹ ಟೊಂಕವುಳ್ಳವಳು. ಸುರ ನಿತಂಬಿನಿ ಸಂಸೇವಿತಾಂ, ಸುರ ಸ್ತ್ರೀಯರಿಂದ ಸೇವಿಸಲ್ಪಡುವವಳು. ನವಾಂಬುರಃ ಲೋಚನಾಂ, ಹೊಸದಾದಂತಹ ಕಮಲದಂತಹ ಕಣ್ಣುಳ್ಳವಳು, ನೀಲೋತ್ಪಲ ದೃಷ್ಟಿ. ಅಭಿನವಾಂಬುದ ಶ್ಯಾಮಲಾಂ, ಹೊಸ ಮೋಡದಂತೆ ಶ್ಯಾಮಲವರ್ಣದವಳು. ಅಂತಹ ತ್ರಿಲೋಚನ ಕುಟುಂಬಿನಿ, ಈಶ್ವರನ ಪತ್ನಿಯಾದ ನಿನ್ನನ್ನು ಆಶ್ರಯಿಸುತ್ತೇನೆ. ಅರ್ಥ ಸಾಮಾನ್ಯ ಎಲ್ಲ ಸ್ತೋತ್ರಗಳು ಇರುವಂಥದ್ದೇ, ಆದರೆ ಇಲ್ಲಿ ವಿಶೇಷ ಅಂದರೆ ಆ ಶಬ್ದಗಳು. ಕದಂಬ ವನಚಾರಿಣಿಂ ಮುನಿ ಕದಂಬ ಕಾದಂಬಿನಿಂ ಅಂತ. ಇಷ್ಟೇ ಅಲ್ಲ, ಇನ್ನು ಕೆಲವು ಇದೆ. ಅಂಬಾಷ್ಟಕ ಅಂತ ಇದೆ. ಅದು ಇದೇ ರೀತಿಯಾದ ಪ್ರಾಸದಿಂದ ಕೂಡಿದಂಥ ಒಂದು ಶ್ಲೋಕ, ಒಂದು ಸ್ತೋತ್ರ. ಚೇಟೀಭವನ್ನಿಖಿಲ ಕೇಟೀ ಕದಂಬತರು ವಾಟೀಷು ನಾಕಿ ಪಟಲಿ ಕೋಟೀರ ಚಾರುತರ ಕೋಟೀಮಣಿ ಕಿರಣ ಕೋಟೀಕರಂಬಿತ ಪದ ಪಾಟೀರ ಗಂಧಕುಚ ಶಾಟೀ ಕವಿತ್ವಪರಿ ಪಾಟೀಮಗಾಧಿಪಸುತ ಘೋಟೀಕುಲಾಧಧಿಕ ಧಾಟೀ ಮುದಾರ ವೀಟೀಂ ರಸೇನ ತನುತಾಂ. ಇದನ್ನು ಕಂಠ ಚೆನ್ನಾಗಿದ್ದವರು, ಸಂಗೀತ ಬಲ್ಲವರು ಹೇಳಿದರೆ ಜನರನ್ನು ಕುಣಿಸ್ಬೋದು. ನಮ್ಮಂಥವ್ರಿಗೆ ಅದು ಅಂದಿಲ್ಲ. ಇದು ಅರ್ಥ ಮತ್ತು ತಿಳ್ಕೊಳ್ಳೋದು ಬಹಳ ಕಷ್ಟವೇ ಇದು. ಯಾಕೆಂದರೆ ಅದಕ್ಕೋಸ್ಕರ ಅವರು ಪದಗಳನ್ನು ಬೇರೆ ಬೇರೆ ಕಡೆಯಿಂದ ಹುಡುಕಿ ಅಪ್ರಸಿದ್ಧವಾದ ಪದಗಳನ್ನೆಲ್ಲ ಸೇರಿಸಿ ಈ ಸ್ತೋತ್ರಗಳನ್ನು ಮಾಡಿರ್ತಾರೆ. ಇದನ್ನು ಅರ್ಥ ವಿವರಿಸೋದು ಅಂದರೆ ಸ್ವಲ್ಪ ಪಂಡಿತರಿಗೂ ಕಷ್ಟವಾದದ್ದೇ. ಇದೇ ಅಂಬಾಷ್ಟಕದ ಇನ್ನೊಂದು ಶ್ಲೋಕ ನೋಡಿ. ದ್ವೈಪಾಯನ ಪ್ರಭೃತಿ ಶಾಪಾಯುಧ ತ್ರಿದಿವ ಸೋಪಾನ ಧೂಲಿಚರಣ ಪಾಪಾಪಹ ಸ್ವಮನು ಚಾಪಾನುಲೀನ ಜನ ತಾಪಾಪನೋದ ನಿಪುಣ ನೀಪಾಲಯ ಸುರಭಿ ಧೂಪಾಲಕ ದುರಿತ ಕೂಪಾದು ದಂಚಯತು ಮಾಂ ರೂಪಾಧಿಕಾ ಶಿಖರಿ ಭೂಪಾಲ ವಂಶಮಣಿ ದೀಪಾಯಿತಾ ಭಗವತಿ. ದ್ವೈಪಾಯನ ಪ್ರಭೃತಿ ಶಾಪಾಯುಧ. ದ್ವೈಪಾಯನರು ಅಂದರೆ ವ್ಯಾಸರು. ದ್ವೈಪಾಯನ ಪ್ರಭೃತಿ, ವ್ಯಾಸರೇ ಮುಂತಾದ ಶಾಪಾಯುಧರು. ನಮಗೆ ಬೇರೆ ಬೇರೆ ಆಯುಧಗಳು ಗೊತ್ತು, ಶಕ್ತಿ ಆಯುಧ, ಗದಾಯುಧ, ಇಂಥದ್ದೆಲ್ಲ ಬಿಲ್ಲು ಬಾಣ ಇಲ್ಲ. ಶಾಪಾಯುಧರು ಅಂದರೆ ಮುನಿಗಳು ಅಂತ ಅರ್ಥ. ಅವರ ಆಯುಧವೇ ಶಾಪ. ದ್ವೈಪಾಯನ ಪ್ರಭೃತಿ ಶಾಪಾಯುಧರು, ದ್ವೈಪಾಯನರೇ ಮುಂತಾದಂತಹ ಋಷಿಗಳು. ಅವರಿಗೆ ತ್ರಿದಿವ ಸೋಪಾನ ಧೂಲಿಚರಣ, ಸ್ವರ್ಗಕ್ಕೆ ಏರಲು ಮೆಟ್ಟಿಲು ಯಾವುದು ಅಂದರೆ ನಿನ್ನ ಪಾದಧೂಳಿ. ನಿನ್ನ ಪಾದಧೂಳಿಯನ್ನು ಅವಲಂಬಿಸಿ ಅವರು ಸ್ವರ್ಗಕ್ಕೆ ಇರ್ತಾರೆ. ಹೀಗೆ ವೇದವ್ಯಾಸರೇ ಮುಂತಾದಂತಹ ಮಹಾಮುನಿಗಳು ನಿನ್ನ ಪಾದವನ್ನು ಸೇವಿಸಿ ಆ ಪಾದಧೂಳಿಯನ್ನು ತಮ್ಮ ತಲೆ ಮೇಲಿಟ್ಟುಕೊಂಡು ಅದನ್ನೇ ಮೆಟ್ಟಿಲಾಗಿ ಮಾಡಿಕೊಂಡು ಸ್ವರ್ಗಕ್ಕೆ ಏರುತ್ತಾರೆ. ಅಂಥ ಮಹಾಮಹಿಮಳು ನೀನು. ದ್ವೈಪಾಯನ ಪ್ರಭೃತಿ ಶಾಪಾಯುಧ ತ್ರಿದಿವ ಸೋಪಾನ ಧೂಲಿ ಚರಣ ಪಾಪಾಪಹ ಸ್ವಮನು ಜಾಪಾನುಲೀನ ಜನ ತಾಪಾಪನೋದ ನಿಪುಣ. ಸ್ವಮನು, ಮನು ಅಂದರೆ ಮಂತ್ರ. ಪಾಪಾಪಹ ಸ್ವಮನು, ಪಾಪವನ್ನು ಕಳೆಯತಕ್ಕ ನಿನ್ನ ಮಂತ್ರ ಇದೆಯಲ್ಲ, ಆ ಮಂತ್ರವನ್ನು ಜಪಿಸುವುದರಲ್ಲಿಯೇ ತಲ್ಲೀನರಾದ ಪಾಪಾಪಹ ಸ್ವಮನು ಜಾಪಾನುಲೀನ ಜನ, ಅವರ ತಾಪ ಅಪನೋದ ನಿಪುಣ. ಅವರ ತಾಪವನ್ನು ಕಳೆಯುವುದರಲ್ಲಿ ನಿಪುಣಳು ನೀನು. ಅಂದರೆ ನಿನ್ನ ಮಂತ್ರವನ್ನು ಯಾರು ಜಪಿಸುತ್ತಾರೋ ಅವರ ತಾಪವನ್ನು, ಅವರ ಕಷ್ಟವನ್ನು ಕಳೀತೀಯ ನೀನು ಅಂತ ಇಷ್ಟರ್ಥ. ಅದಕ್ಕೆ ಆ ಪದಗಳನ್ನು ಹಾಗೆ ಜೋಡಿಸಿದ್ದಾರೆ. ನೀಪಾಲಯ, ನೀಪ ವೃಕ್ಷ, ಆ ವೃಕ್ಷ ಗುಂಪನ್ನು ಮನೆಯಾಗಿ ಮಾಡಿಕೊಂಡವಳು. ಸುರಭಿ ಧೂಪಾಲಕ, ಅತ್ಯಂತ ಸುಗಂಧದಿಂದ ಕೂಡಿದ ಧೂಪಗಳಿಂದ ನಿನ್ನ ಕೂದಲನ್ನು ಸಿಂಗರಿಸಿಕೊಂಡವಳು. ದುರಿತ ಕೂಪ ದುದಂಚಯಿತು ಮಾಂ. ರೂಪಾಧಿಕ, ಅತ್ಯಂತ ಉತ್ತಮವಾದ ರೂಪವುಳ್ಳವಳು.
ಶಿಖರಿ ಭೂಪಾಲ ಮಣಿವಂಶ ಶಿಖರಿ ಭೂಪಾಲ ವಂಶಮಣಿ ದೀಪ ಆಯಿತ. ಶಿಖರಿ ಅಂದರೆ ಪರ್ವತ ಬೆಟ್ಟ, ಶಿಖರಿ ಭೂಪಾಲ ಬೆಟ್ಟಗಳ ಒಡೆಯ ಅಂದರೆ ಹಿಮಾಲಯ, ಹಿಮಾಲಯ ವಂಶ ಶಿಖರಿ ಭೂಪಾಲ ವಂಶ. ಅದಕ್ಕೆ ದೀಪಾಯಿತ ಮಣಿದೀಪವಾಗಿದ್ದವಳು ಅಂದರೆ ನೀನು ಆ ಹಿಮಾಲಯನ ವಂಶದ ಕುಡಿಯಾಗಿದ್ದವಳು. ಅಂತಹ ದೇವಿಯು ದುರಿತಕೂಪ ಉದಂಚಯಿತು ಮಾಂ, ಪಾಪಕೂಪದಿಂದ ನನ್ನನ್ನು ಮೇಲೆತ್ತಲಿ. ಎಷ್ಟು ಇದಕ್ಕೆ ಈ ರೀತಿಯಾದಂಥ ಯಮಕ ಪ್ರಾಸೆಂದು ಕೂಡಿದ ಒಂದು ಶ್ಲೋಕವನ್ನು ರಚಿಸಿದ್ದಾರೆ. ಈ ಸ್ತೋತ್ರದಲ್ಲಿ ಅನೇಕ ಶ್ಲೋಕಗಳಿವೆ, ಎಲ್ಲ ಶ್ಲೋಕಗಳು ಹೀಗಿವೆ. ಇದೇ ರೀತಿಯಾದಂಥ ಪ್ರಾಸಬದ್ಧವಾದ ಶ್ಲೋಕ. ಇನ್ನೊಂದು ಸಾಮಾನ್ಯವಾಗಿ ನಾವೆಲ್ಲ ಕೇಳಿದಂತಹ ಶ್ಲೋಕ ಭಗವತಿ ಪದ್ಯ ಪುಷ್ಪಾಂಜಲಿ ಅಂತ ಕರೆಯಲ್ಪಡುತ್ತೆ. ಅದು ಕೂಡ ಹೀಗೆ ಯಮಕ ಪ್ರಾಸೆಂದು ಕೂಡಿದ್ದು. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿ ನಿವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿವೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಐ ಗಿರಿನಂದಿನಿ ಪರ್ವತದ ರಾಜನ ಮಗಳೇ, ನಂದಿತ ಮೇದಿನಿ ಲೋಕವನ್ನೆಲ್ಲ ಸಂತೋಷಗೊಳಿಸುವವಳೆ, ವಿಶ್ವ ವಿನೋದಿನಿ ವಿಶ್ವಕ್ಕೆ ಆನಂದವನ್ನು ಕೊಡುವವಳೆ, ನಂದನುತೆ ನಂದನಿಂದ ನಮಸ್ಕರಿಸಲ್ಪಟ್ಟವಳೆ, ಗಿರಿವರ ವಿಂಧ್ಯ ಶಿರೋಧಿ ನಿವಾಸಿನಿ ಗಿರಿಗಳಲ್ಲಿ ಶ್ರೇಷ್ಠವಾದ ವಿಂಧ್ಯ ಪರ್ವತದ ತೊಟ್ಟ ತುದಿಯಲ್ಲಿ ನೆಲೆಸಿರುವವಳೆ, ವಿಷ್ಣು ವಿಲಾಸಿನಿ ವಿಷ್ಣುವಿಗೂ ವಿಲಾಸವನ್ನು ನೀಡುವವಳೆ, ಜಿಷ್ಣುನುತೆ ಇಂದ್ರನಿಂದ ನಮಸ್ಕರಿಸಲ್ಪಟ್ಟವಳೆ, ಭಗವತಿ ಹೇ ಶಿತಿಕಂಠ ಕುಟುಂಬಿನಿ ಶಿತಿಕಂಠನ ಪತ್ನಿಯೇ, ಭೂರಿ ಕುಟುಂಬಿನಿ ಇಡೀ ಪ್ರಪಂಚವನ್ನೆಲ್ಲ ನಿನ್ನ ಕುಟುಂಬವಾಗಿ ಮಾಡಿಕೊಂಡವಳೆ, ಭೂರಿ ಕೃತೆ ನಾನಾ ರೀತಿಯಾದ ಕಾರ್ಯವನ್ನು ಮಾಡುವವಳೆ, ನಮಸ್ಕಾರ ಅಥವಾ ನಿನಗೆ ಜಯವಾಗಲಿ. ಇದು ಉದ್ದಕ್ಕೂ ಬರುತ್ತದೆ ಈ ಸ್ತೋತ್ರದಲ್ಲಿರುವ ಎಲ್ಲ ಶ್ಲೋಕಗಳಲ್ಲಿ. ಇದು ಯಮಕ ಪ್ರಾಸಗಳಿಂದ ಕೂಡಿದಂತಹ ದೇವಿಯ ಸ್ತೋತ್ರಗಳಲ್ಲಿ ಒಂದು. ಇನ್ನೊಂದು ಬಹಳ ಪ್ರಸಿದ್ಧವಾದದ್ದು ಶ್ಯಾಮಲಾದಂಡಕ. ಆ ಶ್ಯಾಮಲಾದಂಡಕದಲ್ಲಿ ಮೊದಲು ಮಾಣಿಕ್ಯ ವೀಣಾಂ ಉಪಲಾಲಯಂತಿ ಮದಾಲಸಾಂ ಮಂಜುಳವಾಗ್ವಿಲಾಸಾಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ. ಮಾತಂಗ ಕನ್ಯೆ ಅಂತ ಅಲ್ಲಿ ದೇವಿಯನ್ನು ಕರೆದಿದ್ದಾರೆ. ಯಾವುದೋ ಒಂದು ಪುರಾಣದ ಕಥೆಯನ್ನು ಅನುಸರಿಸಿ ಆಕೆ ಮಾತಂಗ ಕನ್ಯೆ. ಮಾಣಿಕ್ಯ ವೀಣಾಂ ಉಪಲಾಲಯಂತೀಂ ಮಾಣಿಕ್ಯದ ವೀಣೆಯನ್ನು, ಅವಳ ವೀಣೆ ಮಾಣಿಕ್ಯದಿಂದ ರಚಿಸಲ್ಪಟ್ಟಂತು. ಅಂತಹ ವೀಣೆಯನ್ನು ಉಪಲಾಲಯಂತೀಂ ಅಂದರೆ ಅದನ್ನು ಮುದ್ದಾಡ್ತಾ ಇರೋಳು ಅಂದರೆ ನಾದ ಮಾಡ್ತಾ ಇರೋಳು. ಮದಾಲಸಾಂ ಮದದಿಂದಾಗಿ ಆಲಸ್ಯವನ್ನು ಹೊಂದಿದವಳು. ಮಂಜುಳ ವಾಗ್ವಿಲಾಸಾಂ ಇಂಪಾದಂತಹ ವಾಕ್ಕನ್ನು ಧ್ವನಿಯನ್ನು ಹೊಂದಿದವಳು, ಮಾತನ್ನು ಹೊಂದಿದವಳು. ಮಾಹೇಂದ್ರ ನೀಲ ದ್ಯುತಿ ಕೋಮಲಾಂಗೀಂ ಇಂದ್ರನೀಲಮಣಿಯಂತಹ ಕಪ್ಪು ಬಣ್ಣದವಳು, ಅವಳು ಕಪ್ಪು ಬಣ್ಣದವಳು. ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ. ಏನು ದೇವಿಯನ್ನು ಕಪ್ಪು ಬಣ್ಣದವಳು ಅಂತ ಮಾಡಿಬಿಟ್ರಲ್ಲ ಇವರು, ಎಲ್ಲ ಬೆಳ್ಳಿಗೆ ಇರಬಾರ್ದ ಅಂದರೆ ಕಪ್ಪು ಬಣ್ಣಕ್ಕೆ ಒಂದು ವಿಶೇಷ ಇದೆ. ನಮ್ಮಲ್ಲಿ ವಿಷ್ಣುವನ್ನು ಕಪ್ಪು ಅಂತಾರೆ, ಅವನ ಪ್ರತೀಕವಾದ ಸಾಲಿಗ್ರಾಮ ಕೂಡ ಕಪ್ಪು. ಯಾಕೆಂದರೆ ಈ ಕಪ್ಪು ಆಕಾಶವನ್ನು ಪ್ರತಿನಿಧಿಸುತ್ತದೆ, ಅದಕ್ಕೆ ಆದಿ ಅಂತ್ಯ ಇಲ್ಲ, ಅದನ್ನು ಸೂಚಿಸ್ತದೆ. ಅಂತಹ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ. ಆಮೇಲೆ ಅವರು ದಂಡಕ ಗೊತ್ತು. ಜಯ ಜನನಿ ಸುಧಾ ಸಮುದ್ರಾಂತ ಹೃದ್ಯನ್ಮಣಿದ್ವೀಪ ಸಂರೂಢ ಬಿಲ್ವಾಟ ವಿಮಧ್ಯ ಕಲ್ಪದ್ರುಮಾ ಕಲ್ಪ ಕಾದಂಬ ಕಾಂತಾರ ವಾಸಪ್ರಿಯೇ ಕೃತಿ ವಾಸಪ್ರಿಯೇ ಸರ್ವಲೋಕಪ್ರಿಯೇ ಸಾದರಾರಬ್ಧ ಸಂಗೀತ ಸಂಭ್ರಮ ಸನ್ನಿಭಾಲೋಲ ನೀಪಸೃಗ ಮಧ್ಯಜಾ ಬದ್ಧ ಚೂಲೀಸನಾ ತತ್ರಿಕೆ ಸಾನುಮತ್ ಪುತ್ರಿಕೆ ಹೀಗೆ ಉದ್ದಕ್ಕೆ ಹೊರ್ಕೊಂಡು ಹೋಗ್ತದೆ. ಭಕ್ತಿಯ ಆವೇಶದಿಂದ ಭಕ್ತರ ಬಾಯಿಂದ ಹೊರಬಂದಂತಹ ಈ ಗೀತೆಗಳು. ಹಾಗೆಯೇ ಇದು ಕೇಳುಕರ ಮನಸ್ಸನ್ನು ಭಕ್ತಿಯ ಪ್ರಪಂಚಕ್ಕೆ ಕರೆದೊಯ್ಯುತ್ತದೆ. ಅಂತಹ ಸ್ತೋತ್ರ ದೇವಿಯ ಬಗ್ಗೆ ಅನೇಕ ಇವೆ. ನಮಗೆ ಗೊತ್ತಿದ್ದದ್ದು ಸ್ವಲ್ಪ, ಗೊತ್ತಿಲ್ಲದೇ ಇದ್ದದ್ದು ಅನೇಕ ಇರಬಹುದು. ಈ ರೀತಿಯಾದ ದೇವಿಯ ಸ್ತುತಿಯನ್ನು ಅವರು ಸುಮ್ಮನೆ ಮಾಡ್ತಾ ಇಲ್ಲ. ಆ ದೇವಿಯ ಯಾವುದೋ ಒಂದು ಅನುಭವ ಆಗಿದೆ, ಒಂದು ಕೃಪೆಯ ಅನುಭವ ಆಗಿರುತ್ತದೆ. ಅಂತಹ ಅನುಭವ ಅವರ ಬಾಯಿಂದ, ಅವರ ನಾಲಿಗೆಯಿಂದ ಇಂತಹ ಸ್ತೋತ್ರಗಳನ್ನು ಹೊರಹೊಮ್ಮಿಸ್ತಾ ಇದೆ. ಹಾಗೆಯೇ ಧನ್ಯರಾದವರು ಆ ಕವಿಗಳು, ಆ ಭಕ್ತರು.
ಇದಾದ ಮೇಲೆ ಕೆಲವು ಭಾವಾತ್ಮಕ ಸ್ತೋತ್ರಗಳಿವೆ. ಅಲ್ಲಿ ಭಾವನೆಗೆ ಪ್ರಧಾನತೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅಂಬಾಸ್ತವ ಅಂತ ಒಂದು. ಅದರಲ್ಲಿ ಆ ಭಕ್ತ ಹೇಳ್ತಾನೆ, ಆವಿರ್ಭವತ್ ಪುಲಕ ಸಂತತಿಭಿಃ ಶರೀರೈಃ ನಿಸ್ಯಂದಮಾನ ಸಲಿಲೈಃ ನಯನೈಶ್ಚ ನಿತ್ಯಂ ವಾಗ್ಭಿಶ್ಚ ಗದ್ಗದ ಪದಾಭಿರುಪಾಸ್ಯತೆ ಯೇ ಪಾದೌ ತವಾಂಬ ಭುವನೇಶು ತೈವ ಧನ್ಯಾಃ. ತಾಯಿ ಎಲ್ಲಿಯೇ ನೋಡಿ ದೇವಿಯ ಆರಾಧನೆಯಲ್ಲಿ ದೇವಿ ಎದುರಿಗೆ ಕುಳಿತಾಗ ತಾಯಿ ಎನ್ನುವ ಮಾತು ಮೊದಲು ಬರ್ತದೆ. ಎಲ್ಲ ಸ್ತೋತ್ರಗಳು ಇದನ್ನು ಹೇಳ್ತವೆ. ಲಲಿತಾ ಸಹಸ್ರನಾಮ ಎತ್ಕೊಳ್ತಾ ಶ್ರೀಮಾತಾ ಅಂತ. ಅದಕ್ಕೆ ವ್ಯಾಖ್ಯಾನವನ್ನು ಬರೆದ ಭಾಸ್ಕರ ಭಟ್ಟರು ಬರೀತಾರೆ, ಮೊಟ್ಟ ಮೊದಲು ಶ್ರೀಮಾತಾ ಎನ್ನುವ ಹೆಸರಿನಿಂದ ದೇವಿಯನ್ನು ಸ್ತೋತ್ರ ಮಾಡಿದ್ದಾರೆ. ಯಾಕೆ ಅಂದರೆ, ಯಾವನೇ ಆಗಲಿ ಅವನಿಗೇನಾದರೂ ಅಕಸ್ಮಾತ್ ಪೆಟ್ಟಾದರೆ ಆಘಾತವಾದಾಗ ಮೊದಲು ಅವನ ಬಾಯಿಂದ ಬರೋದು ಅಮ್ಮ ಅಂತ. ಹಾಗೆ ದೇವಿಯನ್ನು ತಾಯಿಯಾಗಿ ನೋಡಿದವರು ಈ ಭಕ್ತರು ಅಂತ ಹೇಳ್ತಾನೆ. ಮತ್ತು ತಾಯಿಯಾಗಿ ಯಾಕೆ ನೋಡಿದರು ಅನ್ನೋದಕ್ಕೆ ನಾನು ಮುಂದೆ ಅದನ್ನು ವಿವರಿಸ್ತೇನೆ, ನಾಳೆ ದಿನ ನೋಡೋಣ. ಇವತ್ತು ಈ ಅಂಬಾಸ್ತವದಲ್ಲಿ ಆ ಭಕ್ತರು ಹೇಳ್ತಾರೆ, ಯಾರು ಗೊತ್ತಿಲ್ಲ ಇದನ್ನು ಬರೆದವರು, ತಾಯಿ ಯಾರು ನಿನ್ನ ಪಾದವನ್ನು ಉಪಾಸನೆ ಮಾಡ್ತಾರೋ, ನಿನ್ನ ಪೂಜೆ ಮಾಡ್ತಾರೋ, ಹೇಗೆ ಅಂದರೆ ಆವಿರ್ಭವತ್ ಪುಲಕ ಸಂತತಿಭಿಃ, ನಿನ್ನನ್ನು ಅರ್ಚಿಸುವಾಗ ನಿನ್ನ ಪೂಜೆ ಮಾಡುವಾಗ ಮೈಯಲ್ಲಿ ರೋಮಾಂಚನವಾಗ್ತಾ ಇರಬೇಕು, ಅವರಿಗೆ ಪುಳಕಿತರಾಗಬೇಕವರು, ಹರ್ಷದಿಂದ ಪುಳಕಿತರಾಗೋದುಂಟು, ಭಕ್ತಿಯ ಆವೇಶದಿಂದ ಆಗೋದುಂಟು. ಹಾಗೆ ಇವರು ಪುಳಕಿತರಾಗಬೇಕು. ನಿಸ್ಯಂದಮಾನ ಸಲಿಲೈ ನಯನೇಶ್ಚ ನಿತ್ಯಂ, ಕಣ್ಣಿನಿಂದ ನೀರು ಸುರಿತಾ ಇರಬೇಕು ಅವರಿಗೆ. ಆ ನೀರಿನಿಂದ ಅವರ ಕಣ್ಣು ಮನಸ್ಸು ಎರಡೂ ಶುದ್ಧವಾಗಬೇಕು. ನಿಸ್ಯಂದಮಾನ ಸಲಿಲೈ ನಯನೇಶ್ಚ, ಹಾಗೆ ಕಣ್ಣಿನಲ್ಲಿ ನೀರು ಸುರಿಸುತ್ತಾ, ಆನಂದ ಬಾಷ್ಪಗಳನ್ನು ಸುರಿಸುತ್ತಾ, ಮೈಯಲ್ಲಿ ರೋಮಾಂಚನವನ್ನು ತಾಳುತ್ತಾ, ವಾಗ್ಭಿ ಗದ್ಗದ ಪದಾಭಿ, ಮಾತುಗಳು ಗದ್ಗದವಾಗಬೇಕು. ನಿನ್ನ ಸ್ತೋತ್ರವನ್ನು ಹೇಳುವಾಗ ಆ ಸ್ತೋತ್ರ ಸರಾಗವಾಗಿ ಹೊರಗೆ ಬರಬೇಕಾಗಿಲ್ಲ, ಗದ್ಗದ ಕಂಠದಿಂದ ಅವರು ನಿನ್ನ ಸ್ತೋತ್ರವನ್ನು ಮಾಡಬೇಕು, ಹೊಗಳಬೇಕು. ಆ ರೀತಿಯಾಗಿ ಕಂಠ ಗದ್ಗದವಾಗಿ ಕಣ್ಣಲ್ಲಿ ನೀರು ಸುರಿಯುತ್ತಾ ಮೈಯಲ್ಲಿ ಪುಳಕಿತರಾಗುತ್ತಾ ಯಾರು ನಿನ್ನನ್ನು ಅರ್ಚಿಸ್ತಾರೋ ತ ಏವ ಧನ್ಯ, ಲೋಕದಲ್ಲಿ ಅವರೇ ಧನ್ಯರು ಅಂತ. ದೇವಿಯ ಪೂಜೆಯನ್ನು ಅನೇಕರು ಮಾಡ್ತಾರೆ, ಆದರೆ ಅವರೆಲ್ಲರೂ ಧನ್ಯರಲ್ಲ, ಅವರೆಲ್ಲರಿಗೂ ದೇವಿಯ ಕೃಪೆ ಬರೋದಿಲ್ಲ. ದೇವಿಯ ಕೃಪೆ ಬರಬೇಕಾದ್ರೆ ಅವರು ಈ ರೀತಿಯ ಪೂಜೆ ಮಾಡಬೇಕು. ಅಂದರೆ ತಾಯಿಯನ್ನು ನಾವು ಅರ್ಚನೆ ಮಾಡ್ತಾ ಇದ್ದೇವೆ, ಎದುರಿಗೆ ತಾಯಿ ಕುಳಿತಿದ್ದಾಳೆ ಅನ್ನುವ ಭಾವನೆಯಿಂದ ಮೈ ಮರೆತು ಅರ್ಚನೆ ಮಾಡುವವರೇ ಧನ್ಯರು. ಯಾಕೆ ಕಣ್ಣಲ್ಲಿ ನೀರು ಸುರಿಬೇಕು? ಅಳಬೇಕಂತೆ. ಯಾಕೆ ಅಳುವಿನ ವಿಚಾರ ಏನು ಅಂತ ನಾಳೆ ನಾನು ವಿಷಯ ವಿವರಿಸ್ತೇನೆ. ಇನ್ನು ಈ ದೇವಿಯನ್ನು ತ್ರಿಪುರ ಸುಂದರಿ ರೂಪದಿಂದ, ದೇವಿಯ ರೂಪದಿಂದ ನೋಡಿ ಆಯ್ತಲ್ಲ. ಶಾರದೆಯೂ ದೇವಿಯ ಒಂದು ರೂಪವೇ, ಲಕ್ಷ್ಮಿಯೂ ದೇವಿಯ ಒಂದು ರೂಪವೇ. ಹೇಗೆ ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನ ತ್ರಿಮೂರ್ತಿಗಳು ಅಂತಿದ್ದಾರೋ, ಹಾಗೆಯೇ ಶಾರದೆ, ಲಕ್ಷ್ಮೀ, ಪಾರ್ವತಿ ಮೂವರು ಕೂಡ ಆ ದೇವಿಯ ಸ್ವರೂಪರೇ. ಆದರೆ ದೇವಿಯ ಸ್ತೋತ್ರ ಬಂದಾಗ ಹೆಚ್ಚಾಗಿ ಆ ದೇವಿಯನ್ನು ಪಾರ್ವತಿಗೆ ಹೋಲಿಸಿ ವರ್ಣಿಸೋದುಂಟು, ಲಕ್ಷ್ಮಿಗೆ ಹೋಲಿಸೋದಿಲ್ಲ. ಲಕ್ಷ್ಮಿಗೆ ಹೋಲಿಸುವಾಗ ಲಕ್ಷ್ಮೀದೇ ಪ್ರತ್ಯೇಕ ಸ್ಥಾನ, ಲಕ್ಷ್ಮಿಯನ್ನೇ ವರ್ಣಿಸುವಾಗ ಲಕ್ಷ್ಮಿಯನ್ನು ವರ್ಣಿಸ್ತಿದ್ದಾರೆ. ಹಾಗೆ ಶಾರದೆಯನ್ನು ಪ್ರತ್ಯೇಕವಾಗಿ ವರ್ಣಿಸ್ತಾರೆ. ದೇವಿಯನ್ನು ವರ್ಣಿಸುವಾಗ ಮಾತ್ರ ಅವಳು ಪಾರ್ವತಿಯೇನೋ ಎಂಬಂತೆ ವರ್ಣಿಸಿಬಿಟ್ಟಿದ್ದಾರೆ. ಯಾಕೆ ಹಾಗೆ ಅಂದರೆ ಕಾರಣ ಇಷ್ಟೇ, ದೇವಿ ಎಂದರೆ ಬ್ರಹ್ಮನ ಒಂದು ಶಕ್ತಿ ಅಂತ ನಾವು ಹಿಂದೆ ತಿಳ್ಕೊಂಡ್ವಿ. ಶಕ್ತಿಗೂ ಶಕ್ತಿವಂತನಿಗೂ ಭೇದ ಇಲ್ಲ. ಬೆಂಕಿ ಬೇರೆಯಲ್ಲ, ಸುಡುವ ಶಕ್ತಿ ಬೇರೆಯಲ್ಲ, ಅವೆರಡೂ ಒಂದೇ. ನಾನು ಈಗ ಹಿಂದೆ ಹೇಳಿದೆ, ಈ ಕೆಲವು ಶಿಲ್ಪಗಳಲ್ಲಿ ದೇವ, ಈಶ್ವರ ಮತ್ತು ಪಾರ್ವತಿಯನ್ನು ಅರ್ಧ ಅರ್ಧ ಮಾಡಿ ಶಿಲ್ಪಿ ತೋರಿಸೋದುಂಟು, ಚಿತ್ರ ಬರೆಯೋದುಂಟು.
ಕಲ್ಲಿನಲ್ಲಿ ಕೆತ್ತೋದುಂಟು ಅಂತ. ಒಂದು ಕಡೆ ಬಲಭಾಗದಲ್ಲಿ ಈಶ್ವರ ಮತ್ತು ಎಡಭಾಗದಲ್ಲಿ ಪಾರ್ವತಿ, ಅಥವಾ ಬಲಭಾಗದಲ್ಲಿ ಈಶ್ವರ ಎಡಭಾಗದಲ್ಲಿ ವಿಷ್ಣು. ಯಾಕೆಂದರೆ ಅರ್ಧನಾರಿ ನಟೇಶ್ವರ, ಶಕ್ತಿಯನ್ನು ಬಿಟ್ಟು ಆತ ಇರೋದಿಲ್ಲ ಅಂತ. ಆದರೆ ಇದು ಸಾಮಾನ್ಯ ಜನರಿಗೆ ಅರ್ಥವಾಗಲಿ ಅಂತ ಮಾಡಿದ್ದೇ ವಿನಃ ನಿಜಕ್ಕೂ ಇದೊಂದು ತಪ್ಪು ಕಲ್ಪನೆ. ಇದು ಕೆಲವರಿಗೆ ತಪ್ಪು ಅರ್ಥವನ್ನೇ ಕೊಡ್ಬೋದು. ಹಾಗೆ ಒಂದು ಕಡೆ ಈಶ್ವರ ಒಂದು ಕಡೆ ಪಾರ್ವತಿ ಇದ್ದರೆ ಅವರು ಒಟ್ಟಾಗಿದ್ದಾಗ ಆಗೋದಿಲ್ಲ. ನಿಜಕ್ಕೂ ಶಿವಪಾರ್ವತಿಯರು ಅಂದರೆ ಹಾಗಲ್ಲ. ಶಿವಪಾರ್ವತಿಯರು ಅಂದರೆ ಒಂದನ್ನು ಬಿಟ್ಟು ಇನ್ನೊಂದಿಲ್ಲ. ಶಿವ ಬಂದರೆ ಪಾರ್ವತಿ ಇದ್ದೇ ಇರ್ತಾಳೆ, ಪಾರ್ವತಿ ಜೊತೆಗೆ ಶಿವನೇ ಇದ್ದಾರ್ತಾನೆ. ಹೇಗೆ ಅಂದರೆ ಅಗ್ನಿ ಮತ್ತು ಸುಡುವ ಶಕ್ತಿ ಇದ್ದ ಹಾಗೆ. ಬೆಂಕಿಯಲ್ಲಿ ಸುಡುವ ಶಕ್ತಿ ಎಲ್ಲಿದೆ ಅಂತ ಕೇಳಿದರೆ ನಾವೇನು ಹೇಳೋಣ? ಅರ್ಧ ಬೆಂಕಿ ಅರ್ಧ ಸುಡುವ ಶಕ್ತಿ ಅಂತ ಇದೆಯಾ? ಅಲ್ಲೇ ಬೆಂಕಿ ಇದ್ದಲ್ಲೆಲ್ಲ ಸುಡುವ ಶಕ್ತಿ ಇರುತ್ತದೆ. ಹಾಗೆ ಶಿವಪಾರ್ವತಿ ಇದ್ದಾರೆ. ಆ ರೀತಿಯಿಂದ ನಾವು ಅರ್ಧನಾರಿ ನಟೇಶ್ವರ ಅಂತ ಹೇಳ್ಬೋದೇ ವಿನಃ ಈ ಚಿತ್ರಕಾರರು ಚಿತ್ರ ಬಿಡಿಸಿದಾಗೆ ಅಥವಾ ಶಿಲ್ಪಕಾರರು ತೋರಿಸಿದಾಗೆ ಅವ್ರ ದೇಹ ಅರ್ಧ ಹೋಳು ಮಾಡಿ ಆ ಕಡೆ ಶಿವ ಈ ಕಡೆ ಪಾರ್ವತಿ ಅಲ್ಲ, ಖಂಡಿತ ಅಲ್ಲ. ಇದು ವಾಸ್ತವಿಕ. ನಮ್ಮ ಶಾಸ್ತ್ರಗಳು ಹೇಳೋದು ಇದನ್ನೇ ಹೊರತು ಪ್ರತ್ಯೇಕ ಅಲ್ಲ. ಆ ರೀತಿಯಾದಂತಹ ಏಕತೆ ಬ್ರಹ್ಮ ಮತ್ತು ಈ ದೇವಿಯಲ್ಲಿ ಉಂಟು. ಇದನ್ನು ನಮಗೆ ತಿಳಿಸಿಕೊಡುವುದಕ್ಕೆ ಒಂದು ಉದಾಹರಣೆ ಬೇಕಲ್ಲ, ಒಂದು ಪ್ರತೀಕ ಬೇಕಲ್ಲ. ಆ ಪ್ರತೀಕ ಯಾವುದು ಅಂದರೆ ಶಿವಪಾರ್ವತಿಯರೇ. ಲಕ್ಷ್ಮೀನಾರಾಯಣರನ್ನು ಆ ರೀತಿ ಪುರಾಣಗಳು ವರ್ಣಿಸಿಲ್ಲ. ಶಾರದಾ ಮತ್ತು ಬ್ರಹ್ಮರನ್ನು ಆ ರೀತಿ ಪುರಾಣಗಳು ವರ್ಣಿಸಿಲ್ಲ. ಪುರಾಣಗಳು ಶಿವಪಾರ್ವತಿಯರನ್ನು ಇಬ್ಬರು ಒಟ್ಟಿಗೆ ಇರುವವರು ಅಂತ ಪರಸ್ಪರ ತಪಸ್ಸಂಪತ್ಫಲಾಯಿತ ಪರಸ್ಪರೋ ಪ್ರಪಂಚ ಮಾತಾಪಿತರೋ ಪ್ರಾಂಚೋ ಜಾಯಾಪತಿ ಸ್ತುಮಃ ಅಂತ ಒಟ್ಟಿಗೆ ಇದ್ದವರು ಅಂತ ವರ್ಣಿಸಿದ್ದಾರೆ. ಅದು ಈ ದೇವಿ ಮತ್ತು ಬ್ರಹ್ಮ ಹೇಗೆ ಅಭೇದ್ಯರು ಅನ್ನೋದನ್ನು ವರ್ಣಿಸೋದಕ್ಕೆ ಕವಿಗಳಿಗೆ ಭಕ್ತರಿಗೆ ಹೆಚ್ಚು ಅನುಕೂಲವಾಗಿದೆ. ಆದುದರಿಂದ ಹೆಚ್ಚಾಗಿ ದೇವಿಯ ವರ್ಣನೆಯಿಂದ ಪಾರ್ವತಿಯನ್ನು ಸೇರಿಸಿಕೊಂಡು ಮಾಡ್ತಾರೆ. ಆದರೆ ಶಾರದಾ ಲಕ್ಷ್ಮಿಯರು ಕೂಡ ದೇವಿಯ ಸ್ವರೂಪರೇ. ಶಾರದೆಯ ವರ್ಣನೆ, ಶಾರದೆಯನ್ನು ಕುರಿತಾದ ಸ್ತೋತ್ರಗಳು ಅನೇಕ ಇವೆ. ಅದರಲ್ಲಿ ಒಂದು ಸ್ತೋತ್ರ ಹೀಗಿದೆ: ಅಕಚಟತಪಯಾದ್ಯೈ ಸಪ್ತಭಿರ್ವರ್ಣವರ್ಗೈ ವಿರಚಿತ ಮುಖಬಾಹಾ ಪಾದ ಮಧ್ಯಾಖ್ಯ ಹೃತ್ಕ ಸಕಲ ಜಗದಧೀಶಾ ಶಾಶ್ವತೀ ವಿಶ್ವಯೋನಿ ವಿತರತು ಪರಿಶುದ್ಧಿಂ ಚೇತಸ ಶಾರದಾನ. ಶಾರದೆ ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸಲಿ. ಎಂಥ ಶಾರದೆ ಅಂದರೆ ಅವಳ ಶರೀರ ಯಾವುದರಿಂದ ರಚನೆ ಆಗಿದೆ? 7 ವರ್ಣವರ್ಗದಿಂದ, 7 ಅಕ್ಷರಗಳ ಸಮೂಹದಿಂದ, ಅಕ್ಷರಗಳ 7 ಸಮೂಹಗಳಿಂದ. ಯಾವುದು ಅಂದರೆ ಅಕಚಟತಪಯ, ಅ ಅದು ಅ ಆ ಇಯಿಂದ ಓ ಔದುವರೆಗಿನ ಎಲ್ಲ ಸ್ವರಗಳು ಆ ಗುಂಪಿನಲ್ಲಿ ಸೇರ್ತವೆ. 7 ಗುಂಪುಗಳು ಒಟ್ಟು ಹೀಗಿವೆ. ಒಂದು ಸ್ವರದ ಗುಂಪು, ಇನ್ನೊಂದು ಕ ಅಂದರೆ ಕ ಖ ಗ ಗ ङ, ಇನ್ನೊಂದು ಚ ಚ ಚ ಜ ಜ ಞ, ಹಾಗೆ ಟ ಟ ಡ ಣ ತ ತ ದ ದ ನ ಪ ಪ ವ ಮ, ಮತ್ತು ಯವರ್ಗ ಯವರ್ಗ ಯವ ಯರ ಲವ ಷಡ ಸಹ. ಹೀಗೆ 7 ಗುಂಪುಗಳು, ಅಕ್ಷರದ ಗುಂಪುಗಳು. ಆ 7 ಗುಂಪುಗಳಿಂದ ಸರಸ್ವತಿಯ ಶರೀರ ಆಗಿದೆ. ವಿರಚಿತ ಮುಖ ಬಾಹಾ ಪಾದ ಮಧ್ಯಾಖ್ಯ ಹೃತ್ಕ. ಮುಖ, 2 ತೋಳುಗಳು, 2 ಕಾಲುಗಳು, ಆಮೇಲೆ ಮಧ್ಯ ಭಾಗ, ಆಮೇಲೆ ಹೃದಯ. ಹೀಗೆ ಇದರಿಂದ ರಚಿಸಲ್ಪಟ್ಟದ್ದು ಶಾರದೆಯ ಶರೀರ. ಶಾರದೆ ಅಂದರೆ ಯಾವುದೋ ಒಂದು ಸ್ತ್ರೀ ಮೂರ್ತಿಯಲ್ಲಿ ಎಲ್ಲೋ ಕೂತ್ಕೊಂಡವಳು ಅಂತ ಅರ್ಥ ಅಲ್ಲ, ವಿದ್ಯಾಸ್ವರೂಪಿಣಿ ಅಂತ ಅರ್ಥ. ಆ ವಿದ್ಯೆ ಈ ಅಕ್ಷರಗಳಿಂದ ಉಂಟಾದದ್ದು. ಹೀಗಾಗಿ ಈ ಅಕ್ಷರಗಳ ಸ್ವರೂಪವೇ ಶಾರದೆ. ಆ ಅಕ್ಷರಗಳನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ವಿದ್ಯೆಯು ಪ್ರಸನ್ನಳಾಗ್ತಾಳೆ. ಸಕಲ ಜಗದಧೀಶ, ಸಕಲ ಜಗತ್ತಿನ ಒಡೆಯಳು ಆಕೆ. ಯಾಕೆಂದರೆ ಒಬ್ಬ ಕವಿ ಹೇಳ್ತಾನೆ, ಈ ಮಾತು ಅನ್ನೋದೊಂದು ಇಲ್ಲದೆ ಹೋಗಿದ್ದರೆ ಇಡೀ ಪ್ರಪಂಚ ಅಂಧಕಾರಮಯವಾಗಿ ಬಿಡ್ತಿತ್ತು. ನಾವೆಲ್ಲ ಪ್ರಾಣಿಗಳು ಹಾಗೆ ಇರ್ತಿದ್ದು. ಮಾತೆನ್ನುವಂತಹ ಒಂದು ಜ್ಯೋತಿ ಈ ಪ್ರಪಂಚವನ್ನು ಬೆಳಗ್ತಾ ಇದೆ. ಆ ಮಾತೇ ಪ್ರಪಂಚವನ್ನು ಆಳ್ತಾ ಇದೆ. ಅಂತಹ ವಾಗಧೀಶ ಶಾಶ್ವತೀ ವಿಶ್ವಯೋನಿ, ಪ್ರಪಂಚದ ಕಾರಣ ಆಕೆ. ಅವಳು ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸಲಿ ಅಂತ ಶಾರದೆಯನ್ನೇ ಬೇಡ್ಕೊಳ್ತಾರೆ. ಆಮೇಲೆ ಶಾರದಾ ಭುಜಂಗ ಪ್ರಯಾತ ಅಂತ ಒಂದು ಪ್ರಸಿದ್ಧವಾದ ಶ್ಲೋಕ ಇದೆ, ಆಚಾರ್ಯರು ರಚಿಸಿದ್ದು ಅಂತ ಹೇಳ್ತಾರೆ. ಸ್ವಕ್ಷೋಜ ಕುಂಭಾಂ ಸುಧಾಪೂರ್ಣ ಕುಂಭಾಂ ಅಂತ ಶುರುವಾಗುತ್ತದೆ. ಅದು ಸ್ವಲ್ಪ ಪ್ರಾಸದಿಂದ ಕೂಡಿದ್ದು. ಅದರಲ್ಲಿ ಒಂದು ಸ್ತೋತ್ರ ಹೀಗಿದೆ:
ಕಟಾಕ್ಷೇ ದಯಾರ್ದ್ರಾಂ ಕರೇ ಜ್ಞಾನ ಮುದ್ರಾಂ ಕಲಾಭಿರ್ವಿನಿದ್ರಾಂ ಕಲಾಪೈ ಸುಭದ್ರಾಂ ಪುರಸ್ತ್ರೀಂ ವಿನಿದ್ರಾಂ ಪುರಸ್ತುಂಗಭದ್ರಾಂ ಭಜೆ ಶಾರದಾಂಬಾಂ ಅಜಸ್ರಂ ಅದಂಬಾಂ. ಕಟಾಕ್ಷೇ ದಯಾರ್ದ್ರಾಂ, ಶಾರದೆ ಹೇಗಿದ್ದಾಳೆ ಅಂದರೆ ಅವಳ ಕಟಾಕ್ಷ ಕಣ್ಣಿನಲ್ಲಿ ದಯೆ ತೋರ್ತಾ ಇದೆ. ದಯೆಯಿಂದ ಒದ್ದೆಯಾದ ಕಣ್ಣುಗಳು ಆಕೆಯದು, ಕರುಣಾಪೂರ್ಣವಾದ ಕಣ್ಣುಗಳು. ಕರೆ ಜ್ಞಾನಮುದ್ರಾಂ, ಕೈಯಲ್ಲಿ ಜ್ಞಾನಮುದ್ರೆ, ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಸೇರಿಸಿದರೆ ಅದನ್ನು ಚಿನ್ಮುದ್ರೆ ಜ್ಞಾನಮುದ್ರೆ ಅಂತ ಕರೀತಾರೆ. ಹಾಗೆ ಜ್ಞಾನಮುದ್ರೆಯನ್ನು ತೋರಿಸುತ್ತಾ ಇರೋವಳು. ಕಲಾಭಿರ್ವಿನಿದ್ರಾಂ, ಅವಳು 64 ಕಲೆಗಳ ಸ್ವರೂಪಳು ಶಾರದೆ ಅಂದರೆ. ಆ ಕಲೆಗಳಿಂದಾಗಿ ಸದಾ ಜಾಗರೂಕಳಾದವಳು. ಕಲಾಪೈ ಸುಭದ್ರಾಂ, ನವಿಲು ಗರಿಗಳಿಂದ ಶೋಭಿಸ್ತಾ ಇರುವಂಥವಳು. ಪುರಸ್ತ್ರೀಂ, ತ್ರಿಪುರ ಸುಂದರಿ ಆಕೆ. ವಿನಿದ್ರಾಂ, ಪ್ರಪಂಚವನ್ನು ರಕ್ಷಿಸುವ ವಿಷಯದಲ್ಲಿ ಸದಾ ಜಾಗರೂಕಳು. ಪುರಸ್ತುಂಗಭದ್ರಾಂ, ಎದುರುಗಡೆ ತುಂಗಭದ್ರಾ ನದಿಯನ್ನು ಇಟ್ಟುಕೊಂಡವಳು. ಶೃಂಗೇರಿಯ ಶಾರದೆಯ ವರ್ಣನೆ ಇದು. ಭಜೆ ಶಾರದಾಂಬಾಂ ಅಜಸ್ರಂ, ಸಂತತವಾಗಿ ಮದಂಬಾಂ, ನನ್ನ ತಾಯಿಯಾದ ಶಾರದಾಂಬಾಂ ಭಜೆ ಅಂತ ಶಾರದೆಯ ಸ್ತೋತ್ರ. ಇದೇ ಸ್ತೋತ್ರವನ್ನು ಶೃಂಗೇರಿಯ ಜಗದ್ಗುರುಗಳಾಗಿದ್ದಂತಹ ನರಸಿಂಹಭಾರತಿ ಸ್ವಾಮಿಗಳು ಇದೇ ಶಾರದೆಯನ್ನು ಮತ್ತೊಂದು ರೀತಿ ಸ್ತೋತ್ರ ಮಾಡ್ತಾರೆ. ಅವರ ಸ್ತೋತ್ರ ಹೀಗಿದೆ. ವೇದಾಭ್ಯಾಸ ಜಡೋಪಿ ಯತ್ ಕರೋ ಜಾತಗ್ರಹಾತ್ ಪದ್ಮಭೂ ಚಿತ್ರಂ ವಿಶ್ವಮಿದಂ ತನೋತಿ ವಿವಿಧಂ ವಿತಕ್ರಿಯಂ ಸಕ್ರಿಯಂ. ಶಾರದೆ ಅಂದರೆ ಎಂಥವಳು? ಬ್ರಹ್ಮನು ಸೃಷ್ಟಿ ಮಾಡ್ದ ಅಂತ ಹೇಳ್ತಾರೆ ಪುರಾಣಗಳಲ್ಲಿ, ಆ ವರ್ಣನೆ ಇದೆ. ಆದರೆ ಬ್ರಹ್ಮ ಯಾರು? ಬರೀ ವೇದಾಭ್ಯಾಸವನ್ನು ಮಾಡ್ಕೊಂಡು ಬಂದವನು. ವೇದಾಭ್ಯಾಸ ಜಡ. ಇದು ಮೊದಲಿಂದ ಈ ವೇದ ಪಂಡಿತರಿಗೆ ಒಂದು ಬಿರುದು. ಏನೆಂದರೆ ವೇದಾಭ್ಯಾಸ ಮಾಡ್ತಾ ಮಾಡ್ತಾ ಅವರಿಗೆ ಲೌಕಿಕ ಜ್ಞಾನ ಏನೂ ಇರೋದಿಲ್ಲ. ಬರೀ ಅಗ್ನಿಮೆ ಇಳೆ ಬರೋಯ್ತಮ್ ಇಂಗ್ಲೀಣು ಬರೋಯ್ತಮ್ ಅಂತ ಗಟ್ಟು ಮಾಡೋದು ಅಂತ. ಅವ್ರ ಹತ್ರ ಏನು ಒಳ್ಳೆಯ ಸರಿಯಾದ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ. ಹಾಗೆ ವೇದಾಭ್ಯಾಸ ಜಡ ಬ್ರಹ್ಮ. ಅವನಿಗೆ 4 ಮುಖ ಇದೆ, 4 ಮುಖದಿಂದ 4 ವೇದವನ್ನು ಹೇಳ್ತಾ ಇರ್ತಾನೆ ಯಾವಾಗಲೂ. ಅಂದಮೇಲೆ ಬಾಕಿ ವಿಷಯದಲ್ಲಿ ಬುದ್ಧಿ ಹೇಗೆ ಓಡೀತು? ಇದನ್ನು ಶಿವಾಭಿನವ ನರಸಿಂಹ ಭಾರತಿಗಳು ಮಾತ್ರ ಹೇಳಿದ್ದಲ್ಲ. 1,500 ವರ್ಷಗಳಿಂದ ಕಾಳಿದಾಸನ ಹೇಳಿದ್ದಾನೆ. ವೇದಾಭ್ಯಾಸ ಜಡೋಪಿ ಶಕುಂತಲೆಯನ್ನು ನೋಡಿ, ಈ ಶಕುಂತಲೆಯನ್ನು ಬ್ರಹ್ಮ ಸೃಷ್ಟಿ ಮಾಡೋಕ್ಕೆ ಸಾಧ್ಯವಿಲ್ಲ. ಅವನು ಬರೀ ವೇದಾಭ್ಯಾಸ ಜಡ. ಇವನು ಮನ್ಮಥನೋ ವಸಂತನೋ ಇನ್ಯಾರೋ ಸೃಷ್ಟಿ ಮಾಡಿರಬೇಕು ಈ ಶಕುಂತಲೆಯನ್ನು ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಹೇಳ್ತಾನೆ ಬ್ರಹ್ಮ ವೇದಾಭ್ಯಾಸ ಜಡ ಅಂತ. ಇವರು ಅದೇ ಹೇಳ್ತಾರೆ, ವೇದಾಭ್ಯಾಸ ಜಡನಾದರೂ ಆ ಬ್ರಹ್ಮನು ಇಷ್ಟೊಂದು ವಿಚಿತ್ರವಾದ ಸುಂದರವಾದ ಸೃಷ್ಟಿಯನ್ನು ಮಾಡಿದ್ನಲ್ಲ, ಅವನಿಗೆ ಹೇಗೆ ಈ ಶಕ್ತಿ ಬಂತು ಅಂದರೆ, ಯತ್ ಕರೋಜಾತಗ್ರಹಾತ್, ಸರಸ್ವತಿಯ ಕೈ ಹಿಡಿದಿದ್ದರಿಂದ ಅವನಿಗೆ ಆ ಶಕ್ತಿ. ಗಂಡಸು ಮಾಡೋ ಪ್ರತಿಯೊಂದು ಕೆಲಸ ಹಿಂದೂ ಒಬ್ಬ ಹೆಣ್ಣು ಇರ್ತಾಳೆ ಅಂತ ಒಂದು ಮಾತು ಉಂಟಲ್ಲ, ಹಾಗೆ ಬ್ರಹ್ಮನ ಈ ಕೆಲಸದ ಹಿಂದೆ ಅವನ ಪತ್ನಿ ಇದ್ದಾಳೆ. ಯತ್ ಕರೋಜಾತಗ್ರಹಾತ್, ಸರಸ್ವತಿಯ ಕೈ ಹಿಡಿದಿದ್ದರಿಂದ ಅವನು ವೇದಾಭ್ಯಾಸ ಜಡನಾದರೂ ಚಿತ್ರಂ ವಿಶ್ವಮಿದಂ ತನೋತಿ ವಿವಿಧಂ, ಈ ವಿಚಿತ್ರವಾದ ವಿಶ್ವವನ್ನು ಸೃಷ್ಟಿಯನ್ನು ಆತ ಮಾಡಿದ. ತಾಂ, ಅಂತಹ ತನ್ನ ಪತಿಗೆ ಸ್ಫೂರ್ತಿಯನ್ನು ಕೊಟ್ಟಂತಹ ಆ ಶಾರದೆಯನ್ನು, ತುಂಗಾ ತಟವಾಸ ಸಕ್ತ ಹೃದಯಾಂ, ತುಂಗಾ ನದಿಯ ದಡದಲ್ಲಿ ವಾಸ ಮಾಡುತ್ತಿರುವಂತಹ ಶ್ರೀಚಕ್ರ ರಾಜಾಲಯಾಂ, ಶ್ರೀಚಕ್ರರಾಜನವನ್ನೇ ಅಂದರೆ ಚಕ್ರವನ್ನೇ ತನ್ನ ಮನೆಯನ್ನಾಗಿ ಮಾಡಿಕೊಂಡ ಶ್ರೀಮಚ್ಛಂಕರ ದೇಶಿಕೇಂದ್ರ ವಿನುತಾಂ, ಶಂಕರಾಚಾರ್ಯರಿಂದ ಸ್ತುತಿಸಲ್ಪಟ್ಟ ಶ್ರೀ ಶಾರದಾಂಬಾಂ ಭಜೆ, ಶಾರದಾಂಬೆಯನ್ನು ನಾನು ಭಜಿಸುತ್ತೇನೆ. ಹಾಗೆ ಜಗತ್ತಿನ ಸೃಷ್ಟಿಗೆ ಅವಳು ಕಾರಣಳು, ತುಂಗಾ ದಡದಲ್ಲಿ ವಾಸ ಮಾಡಿದವಳು, ಚಕ್ರರಾಜ ಶ್ರೀಚಕ್ರದಲ್ಲಿ ಮನೆ ಮಾಡಿಕೊಂಡವಳು, ಶಂಕರಾಚಾರ್ಯರಿಂದ ಪೂಜಿಸಲ್ಪಟ್ಟವಳು, ಆ ತಾಯಿಯನ್ನು ನಮಸ್ಕರಿಸುತ್ತೇನೆ. ಇದು ನರಸಿಂಹ ಭಾರತಿ ಸ್ವಾಮಿಗಳು ಮಾಡಿದಂತಹ ಶಾರದಾ ಸ್ತೋತ್ರದ ಒಂದು ಶ್ಲೋಕ. ಇನ್ನು ನಾವು ಲಕ್ಷ್ಮೀ ಬಳಿಗೆ ಬರೋಣ. ಲಕ್ಷ್ಮೀ ಅಂತೂ ಎಲ್ಲರಿಗೂ ಬೇಕಾದವಳು. ಅವಳನ್ನು ಕುರಿತು ಅನೇಕರು ಸ್ತೋತ್ರ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಒಂದು ವೇದಾಂತ ದೇಶಿಕರು, ರಾಮಾನುಜ ಸಂಪ್ರದಾಯದಲ್ಲಿ ಬಂದಂತಹ ಒಬ್ಬ ಮಹಾಪಂಡಿತರು, ಅದ್ಭುತ ಪಂಡಿತರು. ಅವರು 100 ಗ್ರಂಥಗಳನ್ನು ರಚಿಸಿದವರು. ಅವರು ಒಂದು ಕಡೆ ಲಕ್ಷ್ಮಿಯನ್ನು ಸ್ತುತಿಸ್ತಾ ಹೀಗೆ ಹೇಳ್ತಾರೆ, ಮಾನಾತೀತ ಪ್ರಥಿತ ವಿಭವಾಂ ಮಂಗಲಂ ಮಂಗಲಾನಾಂ ವಕ್ಷಃಪೀಠಂ ಮಧು ವಿಜಯಿನೋ ಭೂಷಯಂತಿ ಸ್ವಕಾಂತ್ಯ
ಪ್ರತ್ಯಕ್ಷಾನುಶ್ರವಿಕ ಮಹಿಮ ಪ್ರಾರ್ಥಿನೀನಾಂ ಪ್ರಜಾನಾಂ ಶ್ರೇಯೋ ಮೂರ್ತಿಂ ಶ್ರಿಯಂ ಅಶರಣಾಃ ತ್ವಾಂ ಶರಣ್ಯಾಂ ಪ್ರಪದ್ಯೆ. ಮಾನಾತೀತ ಪ್ರಥಿತ ವಿಭವಾಂ, ಲಕ್ಷ್ಮಿಯ ವೈಭವ, ಅವಳ ಗುಣ, ಅವಳ ಮಹಿಮೆ ಏನು ಎಂದು ಯಾರಿಗೂ ಅಳತೆ ಮಾಡಲು ಸಾಧ್ಯವಿಲ್ಲ. ಅಳತೆಯನ್ನು ಮೀರಿದ್ದು ಅವಳ ಮಹಿಮೆ. ಮಂಗಲಂ ಮಂಗಲಾನಾಂ, ಸಕಲ ಮಂಗಲಗಳಿಗೂ ಮಂಗಲಳು, ಮಾಂಗಲ್ಯಕ್ಕೂ ಮಂಗಲ ಆಕೆ. ಆಮೇಲೆ ಮಧುಸೂದನನ ಎದೆಯೆಂಬ ಪೀಠವನ್ನು ಅಲಂಕರಿಸಿದವಳು, ಮಧುಸೂದನನ ಎದೆಯೆಂಬ ಪೀಠವನ್ನು ಅಲಂಕರಿಸಿದವಳು. ಅಂದರೆ ಲಕ್ಷ್ಮೀ ಆ ವಿಷ್ಣುವಿನ ಎದೆಯಲ್ಲಿ ಇದ್ದಿದ್ದರಿಂದ ವಿಷ್ಣುವಿನ ಎದೆಗೆ ಒಂದು ಕಳೆ ಬಂತಂತೆ. ಹಾಗೆ ವಿಷ್ಣುವಿನ ಎದೆಗೆ ಕಳೆಯನ್ನು ಕೊಟ್ಟವಳು ಆಕೆ, ಅಲಂಕಾರವನ್ನು ಕೊಟ್ಟವಳು ಆಕೆ. ಪ್ರತ್ಯಕ್ಷಾನುಶ್ರವಿಕ ಮಹಿಮ ಪ್ರಾರ್ಥೀನಾಂ ಪ್ರಜಾನಾಂ ಶ್ರೇಯೋ ಮೂರ್ತಿಂ. ಪ್ರಪಂಚದಲ್ಲಿ ಜನರು ಬಯಸುವುದು ಎರಡನ್ನು. ಕೆಲವರು ಪ್ರತ್ಯಕ್ಷವಾದಂತಹ ಶ್ರೇಯಸ್ಸನ್ನು ಬಯಸ್ತಾರೆ, ಈಗ ನಮಗೆ ಸಿಗಬೇಕು, ಈ ಜನ್ಮದಲ್ಲಿ ನಮಗೆ ಸಿಗಬೇಕು. ಲೌಕಿಕ ಹಿತವನ್ನು ಇಷ್ಟವನ್ನು ಕೆಲವರು ಬಯಸ್ತಾರೆ. ಇನ್ನು ಕೆಲವರು ಪರಲೋಕದಲ್ಲೂ ಒಳ್ಳೆಯದಾಗಲಿ ಅಂತ ಬಯಸ್ತಾರೆ. ಯಾರು ಹೀಗೆ ಈ ಲೋಕ ಮತ್ತು ಪರಲೋಕಗಳಲ್ಲಿ ಒಳ್ಳೆಯದಾಗಬೇಕು ಅಂತ ಬಯಸ್ತಾರೋ ಆ ಎಲ್ಲ ಪ್ರಜೆಗಳ, ಎಲ್ಲ ಜನರ ಶ್ರೇಯೋಮೂರ್ತಿಂ, ಶ್ರೇಯಸ್ಸನ್ನು ಕೊಡತಕ್ಕಂತಹ ಶ್ರೇಯೋಮೂರ್ತಿಯಾದಂತಹ ಹೇ ಲಕ್ಷ್ಮೀ, ನಿನ್ನನ್ನು ನಾನು ಶರಣಂ ಪ್ರಪದ್ಯೆ, ಶರಣು ಬಂದಿದ್ದೇನೆ. ನಾನು ಅಶರಣ, ಮತ್ತಿಲ್ಲೆಲ್ಲೂ ನನಗೆ ಆಶ್ರಯ ಇಲ್ಲ, ನೀನೇ ನನ್ನ ಆಶ್ರಯದಾತಳು ಅಂತಾರೆ ಅವರು. ಆಮೇಲೆ ಇನ್ನೊಂದು ಶಂಕರಾಚಾರ್ಯರು ಪ್ರಸಿದ್ಧವಾಗಿದ್ದು ಕನಕಧಾರಾ ಸ್ತೋತ್ರ. ಈ ಕನಕಧಾರಾ ಸ್ತೋತ್ರ ಶಂಕರಾಚಾರ್ಯರ ಕಥೆಗೆ ಸಂಬಂಧಪಟ್ಟದ್ದು. ಆಚಾರ್ಯರು ಒಟ್ಟುವಾಗಿದ್ದಾಗ, ಭಿಕ್ಷೆ ಬೇಡೋಕ್ಕೆ ಹೋಗ್ತಾ ಇದ್ದಾಗ, ಒಂದು ಮನೆಯಲ್ಲಿ ಒಬ್ಬ ವೃದ್ಧೆ ತನ್ನ ಮನೆಯಲ್ಲಿ ಏನೂ ಇಲ್ಲ, ಆದರೆ ಬಂದಂಥ ಒಟವನ್ನು ಹಿಂದೆ ಕಳಿಸಬಾರದು ಎಂದು ಒಂದು ನೆಲ್ಲಿಕಾಯಿಯನ್ನು ಕೊಟ್ಟಳು ಅಂತ ಕಥೆ ಇದೆ. ಆ ಬಡತನವನ್ನು ಕಂಡಂತಹ ಶಂಕರಾಚಾರ್ಯರು ಲಕ್ಷ್ಮಿಯನ್ನು ಸ್ತೋತ್ರ ಮಾಡಿದರು, ಇವಳಿಗೆ ಅನುಗ್ರಹ ಮಾಡು ಅಂತ. ಅದು ಕನಕಧಾರ. ಆಗ ಲಕ್ಷ್ಮಿಯು ಕನಕಧಾರೆ, ಚಿನ್ನದ ಧಾರೆಯನ್ನು ಸುರಿಸಿದಳು ಅಂತ ಕಥೆ ಬರುತ್ತದೆ. ಆ ಸ್ತೋತ್ರದಲ್ಲಿ ಒಂದು, ಇಲ್ಲಿ ಶಬ್ದವೈಚಿತ್ರ್ಯ ಇಲ್ಲ, ಅರ್ಥವೈಚಿತ್ರ್ಯ ಹೇಗಿದೆ, ಆಚಾರ್ಯರ ಶ್ಲೋಕದಲ್ಲಿ ಎಂಥ ಒಂದು ಅಲಂಕಾರ ಇದೆ, ಕಾವ್ಯಾಂಶ ಇದೆ ಎನ್ನುವುದನ್ನು ತೋರಿಸೋದಕ್ಕೋಸ್ಕರ ನಾನು ಈ ಶ್ಲೋಕ ಆರಿಸ್ಕೊಂಡಿದ್ದೇನೆ. ಮುಗ್ಧಾಮುಹುರು ವಿದಧತಿ ವದನೆ ಮುರಾರೇ ಪ್ರೇಮತ್ರಪಾ ಪ್ರಣಹಿತಾನಿ ಗತಾಗತಾನಿ ಮಾಲಾದೃಶೋ ಮಧುಕರೀವ ಮಹೋತ್ಪಲೇಯ ಸಾಮೇ ಶ್ರಿಯಂ ದಿಶತು ಸಾಗರ ಕನ್ಯಕಾಯ. ಲಕ್ಷ್ಮಿ ವಿಷ್ಣುವನ್ನು ವಿವಾಹವಾದಳು. ವಿಷ್ಣುವನ್ನು ವಿವಾಹವಾದ ಲಕ್ಷ್ಮಿಗೆ ವಿಷ್ಣುವನ್ನು ನೋಡಬೇಕು ಅಂತ, ಮುಖ ನೋಡಬೇಕು, ಸ್ವಲ್ಪ ದಿಟ್ಟಿಸಿ ಅಂತ ಆಸೆ. ಹಿರಿಯರೆಲ್ಲ ಇದ್ದಾರೆ, ಆದುದರಿಂದ ಮುಖ ನೋಡೋದಕ್ಕೆ ನಾಚಿಕೆ. ಸ್ವಲ್ಪ ಮುಖ ನೋಡಿದಾಗ ಮಾಡಿ ಮತ್ತೆ ತಲೆ ತೆಗೆಸಿಬಿಡ್ತಾಳೆ. ಅವಳ ದೃಷ್ಟಿ ಹೇಳುತ್ತದೆ ಸ್ವಲ್ಪ ನೋಡು ಅಂತ. ಪ್ರೇಮ, ಆ ಪ್ರೇಮದಿಂದಾಗಿ, ವಿಷ್ಣುವಿನಲ್ಲಿರುವ ಪ್ರೇಮದಿಂದಾಗಿ ಆಕೆ ವಿಷ್ಣುವಿನ ಮುಖವನ್ನು ನೋಡ್ತಾಳೆ. ಲಜ್ಜೆಯಿಂದಾಗಿ ಆ ದೃಷ್ಟಿಯನ್ನು ಹಿಂದಕ್ಕೆ ತೆಗೆದುಕೊಳ್ತಾಳೆ. ಹೀಗೆ ಅವಳ ನೋಟ ಒಂದು ಸಾರಿ ವಿಷ್ಣುವಿನ ಮುಖದ ಕಡೆ ಹೋಗೋದು ಮತ್ತು ಬರೋದು, ಹೋಗೋದು ಬರೋದು, ಹೋಗೋದು ಬರೋದು ಮಾಡ್ತಿತ್ತಂತೆ. ಅದನ್ನು ಆಚಾರ್ಯರು ಒಂದು ದುಂಬಿಗೆ ಹೋಲಿಸ್ತಾರೆ. ಕಮಲ ಇದೆ, ಅರಳಿದ ಕಮಲ. ದುಂಬಿ ಆ ಕಮಲದ ಬಳಿಗೆ ಹೋಗಿ ಬಂದು ಒಂದು ಮಾಲೆಯನ್ನು ರಚಿಸಿದ ಹಾಗೆ ಲಕ್ಷ್ಮಿಯ ದೃಷ್ಟಿ ಆ ವಿಷ್ಣುವಿನ ಮುಖವನ್ನು ನೋಡೋದು ಬರೋದು ಮಾಡಿ ಒಂದು ಮಾಲೆಯನ್ನು ರಚಿಸಿತು ವಿಷ್ಣುವಿಗೆ ಅಂತ. ಅಂತಹ ಲಕ್ಷ್ಮಿಯ ಈ ದೃಷ್ಟಿಯ ಮಾಲೆ ನಮಗೆ ಶ್ರಿಯಂ ದಿಶತು, ಸಂಪತ್ತನ್ನು ಕರುಣಿಸಲಿ. ಇಲ್ಲಿ ಒಂದು ರೀತಿಯಾದಂಥ ಚಿತ್ರ, ವಾಕ್ಚಿತ್ರ, ಶಬ್ದಚಿತ್ರ, ಸುಂದರವಾದ ಶಬ್ದಚಿತ್ರವನ್ನು ಇಲ್ಲಿ ಆಚಾರ್ಯ ಕೊಟ್ಟಿದ್ದಾರೆ. ಇದು ಲಕ್ಷ್ಮಿಯನ್ನು ಕುರಿತಾದ ಒಂದು ಸ್ತೋತ್ರ. ಇನ್ನೊಂದು ಸ್ತೋತ್ರ ಇದೆ. ಆ ಸ್ತೋತ್ರ ಸ್ವಲ್ಪ ಕಥೆಯನ್ನು ಒಳಗೊಂಡ ಸ್ತೋತ್ರ. ಲಕ್ಷ್ಮೀ ಬಗ್ಗೆ ಹೇಗೆಲ್ಲ ಕಥೆ ಸ್ತೋತ್ರಗಳನ್ನು ರಚಿಸಿದ್ದಾರೆ ನಮ್ಮವರು ಅನ್ನೋದಕ್ಕೋಸ್ಕರ. ಅದು ಕೂಡ ಒಬ್ಬ ಅಜ್ಞಾತ ಕವಿ. ಇದು ಈ ಸಮುದ್ರ ಮಥನವಾಯಿತು, ಅಲ್ಲಿ ಅನೇಕ ವಸ್ತುಗಳು ಉತ್ಪನ್ನವಾದವು, ಐರಾವತವಂತೆ, ಉಚ್ಚೈಶ್ರವಸ್ಸಂತೆ, ಅದು ಇದು ಅಂತ. ದೇವತೆಗಳು ಅದನ್ನೆಲ್ಲ ಹಂಚಿಕೊಂಡ್ರು.
ಆಮೇಲೆ ಧನ್ವಂತರಿ ಹುಟ್ಟಿದ. ಧನ್ವಂತರಿ ಹುಟ್ಟಿದ ನಂತರ ಲಕ್ಷ್ಮಿಯ ಜನನವಾಯಿತು. ಅವರು ದೇವತೆಗಳಲ್ವೇ, ಜನನವಾದೊಡನೆ ಅವರಿಗೆ 16 ವರ್ಷ ತುಂಬಿಬಿಟ್ಟಿರ್ತದೆ. ಆಗ ಸಮುದ್ರ ರಾಜ ಯೋಚನೆ ಮಾಡಿದಂತೆ, ಈ ಲಕ್ಷ್ಮಿ ಒಬ್ಬ ಕನ್ಯೆ ನನಗೆ ಹುಟ್ಟಿದಾಳೆ, ಇವಳನ್ನು ಕೂಡಲೇ ಒಬ್ಬನಿಗೆ ಕೊಟ್ಬಿಡಬೇಕು, ಹೆಚ್ಚಿಗೆ ದಿವಸ ಇಟ್ಕೋಬಾರ್ದು ಅಂತ. ಆಗ ಸ್ವಯಂವರವನ್ನು ಏರ್ಪಡಿಸೋದು ಅಂತ ನಿರ್ಧರಿಸಿ ಪ್ರಕಟಣೆ ಕೊಟ್ಟ. ದೇವತೆಗಳೆಲ್ಲ ಬಂದು ಸ್ವಯಂವರಕ್ಕೆ ಕೂತ್ಕೊಂಡ್ರು, ನಾ ಮುಂದೆ ತಾ ಮುಂದೆ ಅಂತ. ಅಲ್ಲಿ ವಿಷ್ಣು ಇದ್ದ, ಈಶ್ವರ ಇದ್ದ, ಬ್ರಹ್ಮ ಇದ್ದ, ಸೂರ್ಯ ಇದ್ದ, ಚಂದ್ರ ಇದ್ದ, ವಾಯುದೇವ ಇದ್ದ, ಎಲ್ಲರೂ ಇದ್ದರು. ಅವರೆಲ್ಲರ ಪರಿಚಯ ಆಗಬೇಕಲ್ಲ, ಲಕ್ಷ್ಮಿ ಅವರನ್ನು ನೋಡಿ ಯಾರು ತನಗೆ ಯೋಗ್ಯರು ಅಂತ ವರಿಸಬೇಕು. ಅದಕ್ಕೆ ಪರಿಚಯಿಸ್ಕೊಡೋದಕ್ಕೆ ಸ್ವಲ್ಪ ಮುಂಚೆ ಹುಟ್ಟಿದ ಧನ್ವಂತರಿ ನಾನು ಪರಿಚಯ ಮಾಡಿಕೊಡ್ತೇನೆ ಎಂದ. ಅಣ್ಣ ಧನ್ವಂತರಿ, ತಂಗಿ ಲಕ್ಷ್ಮಿ. ಆ ಧನ್ವಂತರಿ ಒಬ್ಬೊಬ್ಬರನ್ನಾಗಿ ಪರಿಚಯಿಸಿಕೊಡ್ತಾ ಹೋದ. ಏಷ ಬ್ರಹ್ಮ ಅಂತ ಬ್ರಹ್ಮನನ್ನು ತೋರಿಸಿದ. ನೋಡು, ಇವನು ಬ್ರಹ್ಮ, ಚತುರ್ವೇದ ಪಂಡಿತ, ಇವನನ್ನು ಮದುವೆ ಆಗು ನೀನು. ಅವಳಂದಂತೆ ಅತಿವೃದ್ಧ. ಆಯಿತಾ? ಇವನು ಬುದ್ಧ, ಇವನು ಹೋಗಲಿ ಯುವಕ, ಅವನಿಗೆ ವಾರ್ಧಕ್ಯ ಬರೋದೇ ಇಲ್ಲ. ದೇವತೆಗಳಿಗೆ ವಾರ್ಧಕ್ಯ ಇಲ್ಲ ಅಂತಲ್ಲ, ಸದಾ ಯುವಕರು. ಅಂಥವನನ್ನು ತೋರಿಸ್ತೇನೆ ಅಂತ ಇಂದ್ರನನ್ನು ತೋರಿಸ್ತಾನೆ. ತ್ರಿದಶಪತಿ ರಸೌ, ಇವನು ತ್ರಿದಶಪತಿ, ದೇವತೆಗಳಿಗೆಲ್ಲ ಒಡೆಯ. ಅಂದರೆ ಗರ್ವಿತಃ, ಇವನು ದುರಹಂಕಾರಿ, ಆದ್ದರಿಂದ ಇವನು ಬೇಡ. ಆಮೇಲೆ ಒಳ್ಳೆ ಕೋಮಲ ಹೃದಯದವನು, ಅಂಥವನನ್ನು ತೋರಿಸ್ತೇನೆ. ಮೆತ್ತಿಗಿರ್ತಾನೆ ಯಾವಾಗಲೂ, ನೀನು ಏನು ಬೈದರೂ ಮಾತಾಡೋದಿಲ್ಲ, ಅಂಥವನ್ನು ತೋರಿಸ್ತೇನೆ ಅಂತ ಚಂದ್ರನನ್ನು ತೋರಿಸ್ತಾನೆ. ನೋಡು ಚಂದ್ರ, ಕ್ಷೀಯತೆ ಅಬ್ಜಃ, ಇವನಿಗೆ ಕ್ಷಯರೋಗ, ಇವನು ಬೇಡ. ಆಮೇಲೆ ರೋಗವೇ ಇಲ್ಲದಂತಹ, ರೋಗ ಮರಣ ಇಲ್ಲದಂತಹ ಒಬ್ಬ ವ್ಯಕ್ತಿ ಇದ್ದಾನೆ, ಅವನನ್ನು ಮದುವೆ ಆದರೆ ನಿನ್ನ ಮಾಂಗಲ್ಯಕ್ಕೆ ತೊಂದರೆ ಇಲ್ಲ ಎಂದು ಹೇಳಿ ಈಶ್ವರನನ್ನು ತೋರಿಸ್ತಾನೆ ಧನ್ವಂತರಿ. ಆಕೆ ಹೇಳ್ತಾಳೆ, ದಿಗ್ವಾಸ ನೀಲಕಂಠ, ಈ ನೀಲಕಂಠ ದಿಗಂಬರ, ಇವನಿಗೆ ಉಡೋದಕ್ಕೆ ಬಟ್ಟೆ ಇಲ್ಲ, ಇನ್ನು ನನಗೆ ಎಲ್ಲಿಂದ ಇವನು ಸೀರೆ ತಂದು ಕೊಟ್ಟಾನು, ಇವನು ಬೇಡ. ಆಮೇಲೆ ಹಾಗಿದ್ದರೆ ಸುವರ್ಣವನ್ನು ನೀಡತಕ್ಕಂಥ ಸೂರ್ಯ ಇದ್ದಾನೆ, ಅವನನ್ನು ಮದುವೆಯಾಗು ಅಂತ ಕೇಳಿದರೆ ತಪತಿ ದಿನಕರ, ಇವನು ದೂರದಿಂದ ನಮಸ್ಕಾರ ಮಾಡಬಹುದು, ಇವನ ಹತ್ತಿರ ಹೋಗೋಕ್ಕೆ ಸಾಧ್ಯವಿಲ್ಲ, ತಪತಿ, ಸುಡುತ್ತಾನೆ. ಆಮೇಲೆ ಸುಡದೇ ಇರುವ ತಣ್ಣಗಿರತಕ್ಕ ವ್ಯಕ್ತಿ ಬೇಕಾದರೆ ನೋಡು ವಾಯುದೇವ ಇದ್ದಾನೆ. ಆಗ ಆಕೆ ಹೇಳಿದ್ದು ಚಂಚಲ, ಇವನು ಒಂದು ದಿವಸ ಮನೆಯಲ್ಲಿ ಇರೋದಿಲ್ಲ, ನಿಂತ ಕಡೆ ಇರೋದಿಲ್ಲ ಇವನು ವಾಯುದೇವ, ಇವನು ಬೇಡ. ಹೀಗೆ ಎಲ್ಲರನ್ನೂ ನಿರಾಕರಿಸಿ ಇತ್ತಂ ಸಂಚಿಂತ್ಯ ಲಕ್ಷ್ಮ್ಯ ಭ್ರಮರ ಕಲಕಲಾ ರಾವಗೀತ ಪ್ರಫುಲ್ಲ ಮಾಲಾದತ್ತ ಮುರಾರೇಹೇ ತ್ರಿಪುರ ವಿಜಯನಃ ಸಾ ಅಸ್ಮಾಕಂ ಪಾತು. ಹೀಗೆಲ್ಲ ಮಾಡಿ ಲಕ್ಷ್ಮೀದೇವಿಯು ವಿಷ್ಣುವಿಗೆ ಮಾಲೆಯನ್ನು ಹಾಕಿದ್ದಲ್ಲ, ಆ ಮಾಲೆ ನಮ್ಮನ್ನು ಕಾಪಾಡಲಿ. ಒಂದು ಸುಂದರವಾದ ಕಥೆಯೊಡನೆ ಈ ಲಕ್ಷ್ಮಿಯ ಸ್ತೋತ್ರ. ಹಾಗೆ ನಾವು ಶ್ರೀ ಸೂಕ್ತದ ಕೊನೆಯಲ್ಲಿ ಒಂದು ಸ್ತೋತ್ರ ಹೇಳ್ತೇವೆ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ ಮಂದಕಟಾಕ್ಷಲಿಬ್ದಬ್ಧವಿವ ಬ್ರಹ್ಮೇಂದ್ರ ಗಂಗಾಧರಾಂ ತಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನೆ, ಬಹಳ ಸರಳವಾಗಿದೆ ಇದು. ಶ್ರೀರಂಗಧಾಮೇಶ್ವರೀಂ, ಶ್ರೀರಂಗದ ಒಡತಿ, ಸಮಸ್ತ ದೇವ ವನಿತೆಯರನ್ನು ದಾಸಿಯಾಗಿ ಮಾಡಿಕೊಂಡವಳು, ಇಡೀ ಲೋಕಕ್ಕೆ ಒಂದು ದೀಪ ಇದ್ದಂತೆ. ಅವಳ ಮಂದ ಕಟಾಕ್ಷವೇ ಈಶ್ವರ ಬ್ರಹ್ಮ ಮುಂತಾದವರಿಗೆ ಸಂಪತ್ತನ್ನು ಕೊಟ್ಟಿದೆ. ಅಂತಹ ಮುಕುಂದ ಪ್ರಿಯಾಂ ಲಕ್ಷ್ಮೀಂ ವಂದೇ. ಮತ್ತು ಇಷ್ಟು ಶಾರದಾ ಲಕ್ಷ್ಮಿಯ ವಿಚಾರ ಆದ ನಂತರ ಇನ್ನೊಮ್ಮೆ ದೇವಿಯನ್ನು ಕುರಿತು ಒಬ್ಬ ಭಕ್ತ ಆಡಿದ ಮಾತನ್ನು ನೋಡೋಣ. ದೇವಿಯ ಸೌಂದರ್ಯ ಎಂಥದ್ದು? ನಾವು ಮುಂದೆ ಸೌಂದರ್ಯ ಲಹರಿಯ ಸ್ತೋತ್ರ ರಾಜ ಎಂದು ಪ್ರಸಿದ್ಧವಾದ ಸೌಂದರ್ಯ ಲಹರಿಯನ್ನು ಎತ್ತುಕೊಳ್ತಾ ಇದ್ದೇವೆ. ಅದಕ್ಕೆ ಸೌಂದರ್ಯ ಎಂಥದ್ದು ದೇವಿದು ಅಂದರೆ ಭಕ್ತ ಹೇಳ್ತಾನೆ, ಆ ಸೌಂದರ್ಯವನ್ನು ವರ್ಣಿಸೋಕ್ಕಾಗೋದಿಲ್ಲ. ಯಾಕೆಂದರೆ ಘೃತಕ್ಷೀರದ್ರಾಕ್ಷ ಮಧು ಮಧುರಮಾ ಕೈರಪಿ ಪದೈ ವಿಶಿಷ್ಯ ಅನಾಖ್ಯಾಯೋ ಭವತಿ ರಸನಾ ಮಾತ್ರ ವಿಷಯ. ಸಿಹಿ ಘೃತ ಆಗಲಿ, ತುಪ್ಪ ಆಗ್ಬೋದು, ಹಾಲಾಗ್ಬೋದು, ದ್ರಾಕ್ಷಿ ಆಗ್ಬೋದು, ಜೇನುತುಪ್ಪ ಆಗ್ಬೋದು, ಇವುಗಳ ಸಿಹಿ ಹೇಗಿದೆ ಅಂತ ಕೇಳಿದರೆ ಯಾರಿಗಾದರೂ ವರ್ಣಿಸೋಕ್ಕೆ ಸಾಧ್ಯವೇ? ದ್ರಾಕ್ಷಿಯ ಸಿಹಿ ಹಾಗೆ, ಆಮೇಲೆ ಜೇನಿನ ಸಿಹಿ ಹಾಗೆ ಅಂತ ವರ್ಣಿಸೋಕ್ಕೆ ಸಾಧ್ಯವೇ? ಕೇವಲ ರಸನಾ ಮಾತ್ರ ವಿಷಯ, ಅವರವರ ನಾಲಿಗೆಯ ಅನುಭವಕ್ಕೆ ಗೋಚರ ಅಷ್ಟೇ ವಿನಃ
ಮಾತಿನಿಂದ ಹೇಳೋಕೆ ಬರೋದಿಲ್ಲ. ಅದೇ ನಾಲಿಗೆ ಅದರ ರುಚಿ ನೋಡಿರ್ತದೆ, ರುಚಿ ನೋಡಿದ ನಾಲಿಗೆಗೆ ಅದನ್ನು ವರ್ಣಿಸೋಕ್ಕಾಗೋದಿಲ್ಲ. ತಥಾತೇ ಸೌಂದರ್ಯಂ, ಹೇ ದೇವಿ ತಾಯಿ ನಿನ್ನ ಸೌಂದರ್ಯ ಅಂಥದ್ದು. ಅದು ಪರಮಶಿವ ದೃಂಗ್ಮಾತ್ರ ವಿಷಯ, ಈಶ್ವರನ ಅನುಭವಕ್ಕೆ ಮಾತ್ರ ವಿಷಯ. ಆ ದೇವಿಯ ಸೌಂದರ್ಯವನ್ನು ನೋಡಿದವನು ಈಶ್ವರ ಮಾತ್ರ. ಯಾಕೆಂದರೆ ಈಶ್ವರ ಮತ್ತು ನಿನ್ನಲ್ಲಿ ಒಂದು ರೀತಿಯಾದಂಥ ಅಭೇದ ಉಂಟು, ತಾದಾತ್ಮ್ಯ ಉಂಟು. ಅದನ್ನು ಕಥಂಕಾರಂ ಬ್ರೂಮಃ, ನಾವು ಹೇಗೆ ಹೇಳೋಣ, ಸಕಲ ನಿಗಮಾಗೋಚರ ಗುಣೇ, ಸಕಲ ವೇದಗಳಿಗೂ ಕೂಡ ಗೋಚರವಾಗದ, ವೇದಗಳೂ ಕಂಡು ಹಿಡಿಯದಂತಹ ಗುಣವಿರತಕ್ಕಂಥ ತಾಯಿ ನಿನ್ನ ಸೌಂದರ್ಯವನ್ನು ನಾವು ಹೇಗೆ ವರ್ಣಿಸೋಣ ಎಂದು. ದೇವಿಯ ಸೌಂದರ್ಯ ಕೇವಲ ಅನುಭವಕ್ಕೆ ಬರಬೇಕೇ ವಿನಃ ವರ್ಣಿಸಲು ಸಾಧ್ಯವಿಲ್ಲ. ಅದಕ್ಕೆ ಉಪನಿಷತ್ತು ಹೇಳ್ತವೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಯಾವುದನ್ನು ವರ್ಣಿಸೋಕೆ ಹೊರಟ್ರೆ ಮಾತುಗಳೂ ಹಿಂದಕ್ಕೆ ಬಂದುಬಿಡ್ತವೆಯೋ, ಬರೀ ಮಾತು ಮಾತ್ರ ಅಲ್ಲ ಮನಸ್ಸೂ ಹಿಂದಕ್ಕೆ ಬರ್ತದೆಯೋ, ಮನಸ್ಸು ಕೂಡ ಯಾವುದನ್ನು ಆಲೋಚಿಸಲಾರದೋ ಅಂತಹ ವಸ್ತು ನೀನು ಎಂದು ಭಕ್ತರು ತಾಯಿಯನ್ನು ಹೊಗಳ್ತಾರೆ. ಇಷ್ಟನ್ನು ನಾವು ಇವತ್ತಿಗೆ ಮುಗಿಸ್ತಾ ಇದ್ದೇವೆ. ನಾಳೆ ದಿವಸ ಸೌಂದರ್ಯ ಲಹರಿ ಮತ್ತು ಕೆಲವೊಂದೆರಡು ಸ್ತೋತ್ರಗಳನ್ನು ನೋಡೋಣ.